ಶ್ರೀಯುತ ಪುರುಷೋತ್ತಮ್ ಹಾಗೂ ವಿನ್ಸೆಂಟ್ ರವರ ಹಿತೈಷಿಗಳು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಆಗಮಿಸಿದ್ದೀರಿ ಹಾಗೂ ಹಿರಿಯರೆಲ್ಲರೂ ಕೂಡ ಆಗಮಿಸಿದ್ದೀರಿ. ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಚಪ್ಪಾಳೆಯನ್ನು ಹೊಡೆಯೋದು ಬೇಡ. ಶ್ರೀಯುತ ಪುರುಷೋತ್ತಮ್ ರವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಹಾಗೆ ವಿನ್ಸೆಂಟ್ ರವರು ಕೂಡ ವಯೋಸಹಜ ಅನಾರೋಗ್ಯದಿಂದ ದೈವಾಂಜನರಾಗಿದ್ದಾರೆ. ಶ್ರೀಯುತರಿಗೆ ಹಿತೈಷಿಗಳೆಲ್ಲ ಸೇರಿ ಒಂದು ಶ್ರದ್ಧಾಂಜಲಿ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತೇಳಿ ನೀನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಎಲ್ಲರೂ ಕೂಡ ನಾವು ಅವ್ರಿಗೆ ಆತ್ಮಕ್ಕೆ ಅವರಿಬ್ಬರಿಗೂ ಶಾಂತಿ ಸಿಗಲಿ ಅಂತೇಳಿ 2 ನಿಮಿಷಗಳ ಕಾಲ ಮೌನವನ್ನು ಆಚರಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ. ಮುಂದಿನದಾಗಿ ಆಗಮಿಸಿರ್ತಕ್ಕಂಥ ಹಿರಿಯವರು ಅವರಿಗೆ ದೀಪೋತ್ಸವದ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ದೀಪ ಹಚ್ಚಿ ಪುಷ್ಪಾರ್ಚನೆಯನ್ನು ಮಾಡಬೇಕು.
ಶ್ರೀಯುತ ಪುರುಷೋತ್ತಮರವರ ಮತ್ತು ಹುಣಸೆಟ್ರವರ ಬಗ್ಗೆ ಅವರ ಭಾವನೆಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥ ಕೆಲವರು ಹಿರಿಯರು ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ. ಮೊದಲನೆಯದಾಗಿ ಶ್ರೀಯುತ ಶಿವಲಿಂಗಪ್ಪ ಸರ್. ಎಲ್ಲ ಹಾಗೂ ಎಲ್ಲ ಹಿರಿಯ ಗೌರವಾನ್ವಿತರೆ, ಇದು ನಮಗೆ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಯಾರು ಊಹಿಸದೇ ಇರುವಂಥ ಘಟನೆ ಇದು. ಪುರುಷೋತ್ತಮರವರು ಅಕಾಲಿಕ ಮರಣಕ್ಕೆ ತುತ್ತಾಗಿರೋದು, ಅನಾರೋಗ್ಯದಿಂದ ಅಕಾಲಿಕ ಮರಣಕ್ಕೆ ತುತ್ತಾಗಿರೋದು ನಿಜಕ್ಕೂ ನಮಗೆಲ್ಲ ಬಹಳ ದುಃಖವನ್ನು ತರುವಂತಹ ಸಂಗತಿ ಅಂದರೆ ತಪ್ಪಾಗಲಾರ್ದು. ನನಗೆ ಪುರುಷೋತ್ತಮರವರು ಅವರು ದೈಹಿಕ ಶಿಕ್ಷಕರಾಗಿ ಅಪಾಯಿಂಟ್ ಆಗಬೇಕು ಮೊದಲಿಂದ. ಅಂದರೆ ಅವರು ಗುರುತ್ವ ವಿಶ್ವಭಾರತಿ ದೈಹಿಕ ಶಿಕ್ಷಣ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದನ್ನು ನನಗೆ ತುಂಬ ಪರಿಚಯ. ನಾವು 2001ರಲ್ಲಿ ಒಂದು ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿ ನಡೆದಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಒಂದು ಟಾರ್ಚ್ ಕಮಿಟಿ ಅಂತ ಮಾಡಿ ಇಡೀ ಜಿಲ್ಲೆಯಲ್ಲಿ ಆ ಟಾರ್ಚನ್ನು ತಗೊಂಡು ಹೋದ್ರು. ಆ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ CPD ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. ನಾವು ಊರು ಸಿಕ್ಕಿದಾಗ ಮಾತ್ರ ಓಡ್ತಾ ಇದ್ರು, ಆದರೆ ಅವರು ಮಾತ್ರ ಯಾವುದೇ ಕಾರಣಕ್ಕೂ ವ್ಯಾನ್ ಹತ್ತುತ್ತಾ ಇರಲಿಲ್ಲ. ಭಾಳಷ್ಟು ನಾನು ಅವತ್ತೇ ವಿಚಾರಿಸಿದೆ, ಅವರು ಲಾಂಗ್ ಡಿಸ್ಟೆನ್ಸ್ ರನ್ನರ್ ಅಂತ ಹೇಳ್ಬಿಟ್ಟದೇ ಅವ್ರ ಮಕ್ಕಳ ಜೊತೆ ಯಾವಾಗಲೂ ಅಷ್ಟೇ ನಾವು ಊರು ಸಿಕ್ಕಿದಾಗ ಮಾತ್ರ ವ್ಯಾನ್ ಹತ್ತುತ್ತಾ ಇತ್ತು, ಆದರೆ ಅವ್ರು ಮಾತ್ರ ಯಾವುದೇ ಕಾರಣಕ್ಕೂ ವ್ಯಾನ್ ಹತ್ತುತ್ತಾ ಇರಲಿಲ್ಲ. ಮಕ್ಕಳ ಜೊತೆನೇ ಜ್ಯೋತಿ ಹಿಡ್ಕೊಂಡು ಅವರು 3 ಜನ ಹುಡುಗರು ಕಳ್ಕೊಳ್ಳೋದು, ಹೋಗೋದು, ಇನ್ನೊಂದು ಪಾರ್ಟ್ ಬಂದಾಗ 200 ಹುಡುಗರು ಹೊರಗಡೆ ಕಳಿಸೋದು, ತಾವು ಮಾತ್ರ ಅವ್ರ ಜೊತೆನೇ ಬಿಡೋದು. ನಾವು ಖುಷಿ ಬೇಡ ಬಾರೋ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋ ಅಂದರೆ ಇಲ್ಲ ಸರ್ ನನಗೆ ಅಭ್ಯಾಸ ಇದೆ ಸರ್. ಅಷ್ಟು ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ. ನಂತರ ನಮ್ಮ 2003-4ನೇ ಬ್ಯಾಚ್ನಲ್ಲಿ ಅವರು ಸರ್ಕಾರಿ ಪ್ರೌಢಶಾಲೆಗೆ ಅಪಾಯಿಂಟ್ ಆಗಿ ಬಂದಂಥ ಸಂದರ್ಭದಲ್ಲಿ ಹಳೆಹಳ್ಳಿಗೆ ಹೋದರು. ಅಂಥ ಗ್ರಾಮಾಂತರ ಪ್ರದೇಶದಲ್ಲೂ ಸಹ ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿ ಅಲ್ಲೂ ಸಹ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ರು. ಮತ್ತು ಚಿಕ್ಕಮಂಡ್ಯಕ್ಕೆ ವರ್ಗಾವಣೆಯಾಗಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಹೆಚ್ಚಿನ ಒಂದು ಒಡನಾಟವನ್ನು ಹೊಂದ್ಕೊಂಡಿದ್ದೇನೆ. ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ನಾವು ಹಲವಾರು ಶಿಕ್ಷಕರುಗಳನ್ನು ನೋಡಿದ್ದೇವೆ, ಆದರೆ ಅವರಷ್ಟು ಟೆಕ್ನಿಕಲ್ ಆಗಿ ಮುಂದುವರೆದಿದ್ದವರು ಬಹಳ ಅಪರೂಪ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಮಕ್ಕಳಲ್ಲಿ ಮಾಮೂಲಿ ಥ್ರೋಬಾಲು, ಖೋಖೋ, ವಾಲಿಬಾಲು, ಕಬಡ್ಡಿ ಮತ್ತು ಅಥ್ಲೆಟಿಕ್ಸ್ ಅನ್ನೋದು ಕಾಮನ್ ಗೇಮು. ಆದರೆ ಅವರು ಹಳ್ಳಿಗಳಲ್ಲಿ ಆ ಗ್ರಾಮಾಂತರ ಪ್ರದೇಶದಲ್ಲಿ ನೆಟ್ಬಾಲ್ ಕಳಿಸಿದ್ರು. ನೆಟ್ಬಾಲ್ನಲ್ಲಿ ಅವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥ ಮಕ್ಕಳನ್ನಷ್ಟು ತಯಾರು ಮಾಡಿದರು. ಹ್ಯಾಂಡ್ಬಾಲ್ನಲ್ಲಿ ಕಲಿಸಿ ಹ್ಯಾಂಡ್ಬಾಲ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಂಥ ಮಕ್ಕಳ ಆ ಒಂದು ಅರ್ಹತೆ ಸಂಪಾದನೆ ಮಾಡಿದರು. ಶಟಲ್, ಟೇಬಲ್ ಟೆನ್ನಿಸ್ಸು, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅಂಥ ಎಲ್ಲ ಗೇಮ್ಗಳನ್ನು ಕಳಿಸಿ ಭಾಳಷ್ಟು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ರು. ಹಳ್ಳಿಗಾಡಿನಲ್ಲಿ ಕೆಲಸ ಮಾಡೋದ್ರೆ ಏನು ಹಂತದಲ್ಲಿ ಸಾಧನೆ ಮಾಡ್ಬೋದು ಅಂತ ನಿಜಕ್ಕೂ ತೋರಿಸಿದ್ರು. ಅದು ನಿಮ್ಮ ಕಿರಿಯರಿಗೆ ಅದು ಮಾದರಿ ಆಗ್ತಾರೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಾರ್ದು ಈ ಸಂದರ್ಭದಲ್ಲಿ. ಮತ್ತು ನಮ್ಮ ಇಲಾಖೆಯಿಂದ ನಡೆಸುವಂಥ ಯಾವುದೇ ಒಂದು ಕ್ರೀಡಾಕೂಟ ಇರ್ಬೋದು, ಎಲ್ಲ ಹಂತದ ಕ್ರೀಡಾಕೂಟದಲ್ಲೂ ಅವರು ಬಂದದನ್ನೇ ಹೇಳಿದ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಯಾವುದೇ ತಂಟೆ ತಕರಾರನ್ನು ಕ್ರಿಯೇಟ್ ಮಾಡದೇ ರೀತಿಯಲ್ಲಿ ಭಾಳ ವಹಿಸಿದ ಕೆಲಸನ ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಬಂದು ಒಪ್ಪಿಬಿಟ್ಟಿದ್ದಾನೆ. ಏನಾದ್ರು ಇನ್ನೂ ಟೈಮ್ ಇತ್ತು ಅಂದರೆ ಸರ್ ನಾನು ಸ್ಕೂಲಲ್ಲಿ ಪ್ರಾಕ್ಟೀಸ್ ಐತೆ ಸರ್ ನಾನು ಹೋಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಹೋಗಿ ಆ ಸಂಜೆ ಟೈಮಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿಸುವಷ್ಟು ದೊಡ್ಡ ಒಂದು ಗುಣವನ್ನು ಅವರು ಹೊಂದಿದ್ರು. ನಮ್ಮ ಇಲಾಖೆಯಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಅವರು ನಿಮಗೆಲ್ಲ ಗೊತ್ತಿದೆ, ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ನಿಮಗೆಲ್ಲ ಎಷ್ಟೊಂದು ವಿಷಯಗಳನ್ನು ಬೋಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೇನೆ. ಈಗೇನು ನಿಮ್ಮದು ಎಕ್ಸಾಮ್ಗಳಿಗೆ ಇದ್ರದ್ದು ಎಕ್ಸಾಮ್ಗಳ ಬಗ್ಗೆ ಎಲ್ಲ ವಿಷಯಗಳನ್ನು ಭಾಳ ಕೂಲಂಕಷವಾಗಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ರು. ಅಂಥ ವ್ಯಕ್ತಿ ನಮ್ಗೆ ನಿಧನ ಹೊಂದಿದ್ದಾರೆ ಅಂತಂದರೆ ನಾವೆಲ್ಲ ನಂಬಕ್ಕಾಗದ ಅಂತ ಸಂದರ್ಭದ್ದು ನಮಗೆ ಭಾಳ ಇದಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಅಂಥ ವ್ಯಕ್ತಿನ ಕಳ್ಕೊಂಡಿರೋದು ನಿಜಕ್ಕೂ ನಾವೇನು ಹೇಳ್ತಿದ್ದೀವಲ್ಲ ತುಂಬಲಾರದ ನಷ್ಟ ಅಂತ. ನಿಜಕ್ಕೂ ನಮ್ಮ ದೈಹಿಕ ಶಿಕ್ಷಣ ವಿಭಾಗಕ್ಕೆ, ನಮ್ಮ ಇಲಾಖೆಗೆ ಮತ್ತು ಕ್ರೀಡಾ ವಿಭಾಗಕ್ಕೆ ತುಂಬಲಾರದ ನಷ್ಟನೇ. ಅವರು ಇನ್ನೂ ಭಾಳಷ್ಟು ವರ್ಷ ಮಾಡಬೇಕಾಯಿತು. 18 ವರ್ಷನೋ 19 ವರ್ಷನೋ ಅವರು ಸೇವೆ ಸಲ್ಲಿಸಿರೋದು. ಇನ್ನೂ 16 ವರ್ಷ ಅವರು ಸೇವೆ ಮಾಡುವಂಥ ಇದಿತ್ತು, ಅವರ ಸೇವಾವಧಿ ಇತ್ತು. ಆದರೆ ಮಧ್ಯಂತರದಲ್ಲಿ ಆಗಿರೋದು ಮನಸ್ಸಿಗೆ ಅವರಿಗೆ
ಆತ್ಮಕ್ಕೆ ಶಾಂತಿ ಕೊಟ್ಟು ಒಳ್ಳೆ ಸದ್ಗತಿನ ನೀಡಿ ಅವ್ರ ಮನೆಯವರಿಗೆ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ಪರಮಾತ್ಮನಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಶ್ರೀಯುತ ವಿನ್ಸೆಂಟ್ ರವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ನಮಗಿಂತ ಅವರು ಹಿರಿಯರು. ಕಾರ್ಮಲ್ ಕಾನ್ವೆಂಟ್ನಲ್ಲಿ ಸುಮಾರು 38 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿ 18 ವರ್ಷ ಆಗಿದೆ ನಿವೃತ್ತಿಯಾಗಿ. ಅವರು ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ, ಎಲ್ಲ ಇಲಾಖೆನಲ್ಲೂ ಹೋಗಿ ಅವರು ತಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ಅವರು ಕ್ರೀಡಾ ಧ್ವನಿ ಅಂತಲೇ ಪರಿಚಯ. ತಾವೆಲ್ಲ ಅವ್ರು ಹೆಚ್ಚಿನ ಏನು ಅಂತ ಹೇಳಿದ್ರೆ ಮೈಕ್ನಲ್ಲಿ ನಿರ್ಗಳವಾಗಿ ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ಎಲ್ಲ ಭಾಷೆನಲ್ಲೂ ಅವರು ಮಾಡ್ತಾ ಇದ್ರು. ರಾಷ್ಟ್ರೀಯ ಪಂದ್ಯಾವಳಿ ನಡೆದಂಥ ಸಂದರ್ಭದಲ್ಲಿ ಅವರ ಸೇವೆನ ಸುಮಾರು ಇಲಾಖೆಗಳು ಬಳಸ್ಕೊಂಡಿದೆ. ಮತ್ತು ಅವರು ನಿವೃತ್ತಿ ಹೊಂದಿದ ನಂತರನೂ ಸ್ಕೌಟ್ನಲ್ಲಿ, ಸೇವಾದಳದಲ್ಲಿ ಮತ್ತು ಟ್ರಾಫಿಕ್ ವಾರ್ಡನ್ ಆಗಿ ತುಂಬ ರೆಡ್ ಕ್ರಾಸ್ನಲ್ಲಿ ಕಾರ್ಯನಿರ್ವಹಿಸಿ ಭಾಳಷ್ಟು ಸೇವಾ ಮನೋಭಾವನೆಯನ್ನು ಹೊಂದಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಅವರು ಸೇವಾವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದದ್ದಲ್ಲದೆ ಮೋಸ್ಟ್ಲಿ ಮೊದಲ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಗೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಅಂತಂದರೆ ಶ್ರೀಯುತ ವಿನ್ಸೆಂಟ್ ರವರು ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಆಮೇಲೆ ಇನ್ನೂ 3 ಜನಕ್ಕೆ ಬಂತು. ಮೊದಲನೇ ವ್ಯಕ್ತಿ ಇವರೇ ಅಂತ ನಾನಾದರೂ ಭಾವಿಸ್ಕೊಂಡಿರ್ತೇನೆ. ಅಂತ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡೋದನ್ನೇ ನಮ್ಮ ಜಿಲ್ಲೆಗೆ ಭಾಳಷ್ಟು ಹೆಸರನ್ನ ತಂದುಕೊಟ್ಟಿದ್ದಾರೆ. ಮತ್ತು ಅವರ ಈ ಶಾಲೆಯಲ್ಲಿ ಹಲವಾರು ಮಂದಿ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಅದರಲ್ಲೂ ಪ್ರಶಸ್ತಿ ಗಳಿಸಿ ಹಲವಾರು ಇಲಾಖೆಗಳಲ್ಲಿ ಅವರು ಉನ್ನತವಾದ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಮಗೆ ನಿಜಕ್ಕೂ ಒಂದು ಹೆಮ್ಮೆ ತರುವಂಥ ಸಂಗತಿ. ಅವರು ಒಂದು ನಿಧನಕ್ಕೆ ನಾವು ಅವರಿಗೆ ದೇವರು ಒಳ್ಳೆಯ ಸದ್ಗತಿ ಕೊಟ್ಟು ಅವರ ಮನಸ್ಸಿಗೆ ಶಾಂತಿಯನ್ನು ಕೊಡಲಿ ಅಂತ ಭಾವಿಸಿ ಅವ್ರ ಮನೆಯವ್ರಿಗೂ ಅವ್ರ ಸಾವಿನ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇಬ್ಬರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಪುರುಷೋತ್ತಮ್ ಮತ್ತು ವಿನ್ಸೆಂಟ್ ಇವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಂಥ ಮಲ್ಲಿಕಾರ್ಜುನ ಹಾಗೂ ಮಂಡ್ಯ ದಕ್ಷಿಣ ವಲಯದ ಟಿಆರ್ ಆದಂಥ ಲೋಕೇಶ್ ಅವರೇ, ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶಿವನಗೌಡ್ರೆ ಹಾಗೂ ಶಿವಲಿಂಗಪ್ಪನವರೇ, ಸಣ್ಣಯ್ಯನವರೇ ಮತ್ತು ನಮ್ಮ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಅನಿಲ್, ಉಮೇಶ ಮತ್ತು ಏನು ಲೋಕೇಶ್ ಅವ್ರ ಜೊತೆ ಒಡನಾಟಿಗಳಾಗಿದ್ದಂಥ ಲೋಕೇಶ್ ಅವರು ಪುರುಷೋತ್ತಮ್ ಜೊತೆ ಒಡನಾಟಿಗಳಾಗಿದ್ದಂಥ ಲೋಕೇಶ್ ಅವರು ಹಾಗೂ ನಮ್ಮ ಮಧುಸೂದನ್ ಮತ್ತು ಅಶೋಕ್ ಮತ್ತು ಎಲ್ಲ ನನ್ನ ವೃತ್ತಿ ಬಂದವರು. ಯಾಕಂದರೆ ನಾನು ಅನೇಕ ಬಾರಿ ಪುರುಷೋತ್ತಮ ಅವ್ರ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ದೈಹಿಕ ಶಿಕ್ಷಣನ ಸೈನ್ಸ್ ಅಂತ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಯವರು. ಈಗಲೂ ಅವರ ಚೇಂಬರ್ನ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಕೂಡ ಆ ರೀತಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಅಷ್ಟು ಚೆನ್ನಾಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊಠಡಿಯಿಂದ ಲ್ಯಾಬ್ ಟೈಪ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಪುರುಷೋತ್ತಮ ಅವರು ಅಶೋಕ್ ಅವರು ತುಂಬ ಒಡನಾಟಿಗಳು. ಮತ್ತು ಲೋಕೇಶ್ ಅವರು ಅವರ ಜೊತೆಗೂಡಿ ಕ್ರೀಡಾ ಒಂದು ನಮ್ಮ ಟ್ರ್ಯಾಕ್ ಆ್ಯಂಡ್ ಫೀಲ್ಡಿಗೆ ಸಂಬಂಧಪಟ್ಟ ಬುಕ್ಗಳನ್ನು ಕೂಡ ಬರೆದಿದ್ದಾರೆ. ಅದೇ ರೀತಿ ರಾಜು ಅವರು ನಮ್ಮ ಸೂರ್ಯ ಮೆಡಿಕಲ್ಸ್ ಅಳಿಯಂತರಾದಂಥ ರಾಜರವರು ಕರೆಕ್ಟಾ? ತುರುಗ್ನೂರು. ಯಾಕಂದ್ರೆ ತುಂಬ ನೋಡ್ರಿ, ವ್ಯಕ್ತಿ ತನಗೆ ಎಷ್ಟೇ ನೋವಾಗಿದ್ರು ಹೇಳ್ಕೊಳ್ಳಲ್ಲ ಅನ್ನೋದಕ್ಕೆ ಪುರುಷೋತ್ತಮ ಎಕ್ಸಾಂಪಲ್. ಅವ್ರು ಏನಾಗಿದೆ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಅರಿವಿಲ್ಲ. ಅವರು ಸಾಯುವವರೆಗೂ ಮ್ಯಾಕ್ಸಿಮಮ್ ಅರಿವೇ ಇಲ್ಲ. ಆ ಥರದ ವ್ಯಕ್ತಿ ಪಾಪ ಇರ್ತದೆ. ಮನುಷ್ಯ ಅಂದಮೇಲೆ ಸ್ನೇಹಿತರ ತೊಂದರೆ ಇರ್ಬೋದು, ಬಂಧುಗಳ ತೊಂದರೆ ಇರ್ಬೋದು, ಪತ್ನಿ ತೊಂದರೆ ಇರ್ಬೋದು, ಒಡ ಹುಟ್ಟಿದ ಸಹೋದರ ಸಹೋದರಿಯರ ತೊಂದರೆ ಇರ್ಬೋದು, ಹೆತ್ತ ತಂದೆ ತಾಯಿಗಳು ಸಹ ಇದು ಇದ್ದೇ ಇರ್ತದೆ. ಮನುಷ್ಯ ಅಂದಮೇಲೆ ಎಲ್ಲ ಸಮಸ್ಯೆಗಳು ಇರ್ತದೆ. ಆದ್ರೂ ಕೂಡ ಅವ್ರು ಯಾವತ್ತೂ ಯಾರಿಗೂ ಅದನ್ನು ತೋರ್ಪಡಿಸ್ಕೊಂಡು ಬರಲ್ಲ ನಮ್ಮ ಪುರುಷೋತ್ತಮರವರು. ಆದರೆ ಅವರ ಅಕಾಲಿಕ ಮರಣ ತುಂಬ ನೋವನ್ನು ಉಂಟು ಮಾಡಿದೆ.
ಮತ್ತು ಅವರು ಸಾಯೋದೊಂದು ವಾರ ಅನ್ನುವಾಗೆ ಫೋನ್ ಮಾಡಿದ್ರು, ನಿಮ್ಮ ಮಗನ ನಂಬರ್ ಬೇಕು ಸರ್, ಸ್ವಲ್ಪ ಅರ್ಜೆಂಟ್ ಕಳಿಸಿ ಅಂತೇಳಿ. ಪುನಃ ಹೇಳಿದೆ, ಯಾಕೆಂದರೆ ಸಂಜೆ ಆಸ್ಪತ್ರೆಯಲ್ಲಿ ನನ್ನ ಮಗ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಏನೋ ಹಾಗಾದರೂ ಅವನಿಗೆ ಹೇಳಿದ್ದೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳಪ್ಪ ನಮ್ಮ ಮಾತುಗಳು ಬಂದರೆ ಅಂತೇಳಿ. ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈನಲ್ಲಿಲ್ಲ. ಆದ್ದರಿಂದ ಅವ್ರ ಸಾವನ್ನ ನಾವು ತುಂಬ ದುಃಖವಾಗಿ ತಗೋಬೇಕಾಗ್ತದೆ. ಅದೇ ರೀತಿ ವಿನ್ಸೆಂಟ್ ಅವರು ಅವ್ರು ಏನೇ ಇದ್ದಿರ್ಲಿ, ಯಾಕೆಂದ್ರೆ ನನ್ನ ಮಗಳಿಗೂ ಕೂಡ ಅವರು ಗುರುಗಳು. ಈಗ ಅವರು ಟ್ರಾಫಿಕ್ ವಾರ್ಡನ್ನಲ್ಲಿ ಇದ್ದರು, ಮತ್ತು ಎಲ್ಲ ಕಡೆನೂ ವರ್ಕ್ ಮಾಡ್ತಾಯಿದ್ರು. ಮೇಯ್ನಾಗಿ ನಾವು ಮಂಡ್ಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ರೀಡಾಂಗಣದ ಒಂದು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ರು. SP ಆಫೀಸು, DC ಆಫೀಸಲ್ಲಿ ಯಾವುದೇ ಒಂದು ನಮ್ಮ ದೈಹಿಕ ಶಿಕ್ಷಣ ವಿಭಾಗದ್ದು ಕಾರ್ಯಕ್ರಮ ಇದೆ ಅಂದರೆ ಅವ್ರನ್ನ ಇನ್ವೈಟ್ ಮಾಡಿದ್ರು. ಜೊತೆ ನಾರಾಯಣಗೌಡ ಹೋಗಿರೋನು ನಮ್ಮ, ಯಾಕಂದರೆ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ. ಪಾಪ ಇಬ್ಬರೂ ತುಂಬ ಚೆನ್ನಾಗಿ ಶ್ರಮ ವಹಿಸಿ ನಮಗೆ ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರು ತಂದು ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವರ ವಿನ್ಸೆಂಟ್ ಅವರು ಏಜ್ಡ್ ಪರ್ಸನ್ ಇರಲಿ, ಅವರು ಅಕಾಲಿಕ ಮರಣ ಅಲ್ಲ, ವಯೋ ಮರಣ ಅವರು. ಆದ್ದರಿಂದ ಭಗವಂತ ಇಬ್ಬರಿಗೂ ಕೂಡ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಕೋರ್ಕೊಳ್ತಾ ನಾನು ಎಲ್ರಿಗೂ ಹೊಂದಿಸಿ ನಾನು ಶ್ರೀಯುತ ಚಿಕ್ಕನಗೌಡರು ಭಾವಪೂರ್ಣ ನುಡಿ ನಮನವನ್ನು ಸಲ್ಲಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಮುಂದೆ ವಿನ್ಸೆಂಟ್ ರವರ ಸ್ವಲ್ಪ ಮಾಹಿತಿಯನ್ನ ಶ್ರೀಯುತ ರಾಯಪ್ಪನವರು ಕೊಡ್ತಾರೆ. ದಿವಂಗತ ವಿನ್ಸೆಂಟ್ ಸರ್ ಮತ್ತು ದಿವಂಗತ ಪುರುಷೋತ್ತಮ್ ಸರ್ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ, ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ವೃತ್ತಿ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಿಸ್ವಾರ್ಥ ಸಮಾಜ ಸೇವಕ ದಿವಂಗತ ವಿನ್ಸೆಂಟ್ ಸರ್ ಅವರು ನನ್ನ ತಂದೆಯ ಸಮಾನರು. ಅವರನ್ನು ಒಂದು ದೊಡ್ಡ ಆಲದ ಮರಕ್ಕೆ ಹೋಲಿಸಬಹುದು. ಹೇಗೆ ಆಲದ ಮರ ಹಲವಾರು ಜನರಿಗೆ, ಪ್ರಾಣಿ ಪಕ್ಷಿಗಳಿಗೆ ಹಲವಾರು ರೀತಿಯಲ್ಲಿ ಆಸರೆಯನ್ನು ನೀಡುತ್ತದೆಯೋ, ಹಾಗೆ ದಿವಂಗತ ವಿನ್ಸೆಂಟ್ ಸರ್ ಅವರು ಹಲವಾರು ಜನರಿಗೆ, ಸಂಘ ಸಂಸ್ಥೆಗಳಿಗೆ, ಶಾಲೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು, ಕೊಡುಗೆಯನ್ನು ನೀಡಿದ್ದಾರೆ. ಅವರು ವೃತ್ತಿಯನ್ನು ಆರಂಭಿಸಿದಾಗಿನಿಂದ ನಿವೃತ್ತಿಯಾದ ನಂತರವೂ ಸಾಯುವ ತನಕ ಸಾರ್ವಜನಿಕ ವಲಯಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಲೇ ಇದ್ದರು. ಇಂತಹ ವ್ಯಕ್ತಿ ನಮ್ಮೆಲ್ಲರನ್ನು ಅಗಲಿದ್ದು ಮಂಡ್ಯಕ್ಕೆ ತುಂಬಲಾರದ ನಷ್ಟವೇ ಸರಿ. ದಿವಂಗತ ವಿನ್ಸೆಂಟ್ ಸರ್ ಅವರ ಪೂರ್ಣ ಹೆಸರು ಡಿ ವಿನ್ಸೆಂಟ್ ಸೌಂದರ್ ರಾಜ್. ಇವರ ಜನನ 19/1/1946ರಲ್ಲಿ ಆಗುತ್ತದೆ. ಮೊದಲಿಗೆ ಇವರು ಟೈಲರಿಂಗ್ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ನಂತರ ಒಬ್ಬ ಅಜ್ಜಿಯ ಮಾತಿನಿಂದ ಸ್ಫೂರ್ತಿಗೊಂಡು PES ಸಂಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾರೆ. ನಂತರ ಬೆಂಗಳೂರಿನಲ್ಲಿ CPD ಪದವಿಯನ್ನು ಪಡೆದುಕೊಳ್ಳುತ್ತಾರೆ. 1967ರಲ್ಲಿ ತಮ್ಮ ದೈಹಿಕ ಶಿಕ್ಷಣ ವೃತ್ತಿಯನ್ನು ಕಾರ್ಮೆಲ್ ಕಾನ್ವೆಂಟ್ ಶಾಲೆಯಲ್ಲಿ ಪ್ರಾರಂಭಿಸುತ್ತಾರೆ. 37 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ 2003ರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ದೈಹಿಕ ಶಿಕ್ಷಣ ವೃತ್ತಿ ಜೊತೆಗೆ ಗೃಹ ರಕ್ಷಕ ದಳದ ಮುಖ್ಯಸ್ಥರಾಗಿ, ಟ್ರಾಫಿಕ್ ವಾರ್ಡನ್ ಮುಖ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮಂಡ್ಯ ನಗರದಲ್ಲಿ ನಡೆಯುವ ಕ್ರೀಡೆ, ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ ಶಿಸ್ತುಬದ್ಧ ನಿರೂಪಣೆಯಿಂದಾಗಿ ಮಂಡ್ಯದ ಕಾರ್ಯಕ್ರಮಗಳಿಗೆ ಅನಿವಾರ್ಯ ವ್ಯಕ್ತಿಯಾಗಿದ್ದರು. ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯದಲ್ಲಿ ಇವರ ಪಾತ್ರ ಮಹತ್ತರವಾದುದು. ಕೆಲವೊಮ್ಮೆ ತಾವೇ ತುರ್ತು ವಾಹನದ ಚಾಲಕರಾಗಿ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸುವ ಕಾರ್ಯವನ್ನು ಸಹ ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಹಲವಾರು ರಾಜ್ಯ, ರಾಷ್ಟ್ರಮಟ್ಟದ ಕ್ರೀಡಾಕೂಟಗಳಲ್ಲಿ ತಂಡದ ಮೇಲ್ವಿಚಾರಕರಾಗಿ, ತರಬೇತುದಾರರಾಗಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1991ರಲ್ಲಿ ಜಿಲ್ಲಾ ಉತ್ತಮ ದೈಹಿಕ ಶಿಕ್ಷಕ ಪ್ರಶಸ್ತಿಯನ್ನು ಲಭಿಸಿದೆ. 1993ರಲ್ಲಿ ಉತ್ತಮ ದೈಹಿಕ ಶಿಕ್ಷಣ ಶಿಕ್ಷಕ ರಾಜ್ಯ ಪ್ರಶಸ್ತಿ ಲಭಿಸಿದೆ. ಗಣರಾಜ್ಯೋತ್ಸವದಲ್ಲಿ ಕ್ರೀಡಾ ಪ್ರೋತ್ಸಾಹಕ ಪ್ರಶಸ್ತಿ, ಗೃಹ ರಕ್ಷಕ ದಳದ ಪ್ರಶಸ್ತಿ, ಕೊಳಲು ಪತ್ರಿಕೆಯ ಕ್ರೀಡಾಧ್ವನಿ ಬಿರುದು, ಹೀಗೆ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ದಿವಂಗತ ವಿನ್ಸೆಂಟ್ ರವರು ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು, ತುಳು ಹೀಗೆ ಬಹುಭಾಷಾ ವ್ಯಕ್ತಿಯಾಗಿದ್ದರು. ಇವರ ಅಪಾರ ಶಿಷ್ಯವರ್ಗ ಪ್ರಪಂಚದಾದ್ಯಂತ ನೆಲೆಸಿದ್ದಾರೆ.
ಅನೇಕ ಅತ್ಯುತ್ತಮ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಸೇವೆಗೆ ನಮ್ಮ ನಮನಗಳು. ದಿನಾಂಕ 6/1/2022 ಅನಾರೋಗ್ಯದಿಂದ ನಿಧನ ಹೊಂದಿದ ದಿವಂಗತ ವಿನ್ಸೆಂಟ್ ಸರ್ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ. ಅವರ ಪತ್ನಿ, ಮಕ್ಕಳು, ಬಂಧುಗಳು, ಅಪಾರ ಸ್ನೇಹವರ್ಗಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಈ ಶ್ರದ್ಧಾಂಜಲಿ ಸಭೆಯ ಮೂಲಕ ನಾವೆಲ್ಲರೂ ಪ್ರಾರ್ಥಿಸೋಣ. ವಂದನೆಗಳು. 98 ಮತ್ತು 99ನೇ ಸಾಲಿನಲ್ಲಿ ನಾನು CPED ಮಾಡುವಾಗ ನನಗೆ ಗುರುಗಳಾಗಿದ್ದಂಥವರು. ಹಾಗಾಗಿ ನನ್ನ ಗುರುವಿಗೆ ನನ್ನ ನುಡಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತಿಗೆ ಅನ್ವರ್ಥವಾಗಿದ್ದವರು ನೀವು. ನಿಮಗೆ ನೀವೇ ಸಾಟಿ, ನಿಮಗಿಲ್ಲ ಯಾರು ಸರಿಸಾಟಿ. ನಿಮಗೆ ನೀವೇ ಸಾಟಿ, ನಿಮಗಿಲ್ಲ ಯಾರು ಸರಿಸಾಟಿ. ಅಪರೂಪದ ವ್ಯಕ್ತಿತ್ವ ನಿಮ್ಮದು, ಪ್ರತಿರೂಪವಿಲ್ಲದ ಅನುರೂಪವಿಲ್ಲದ ಏಕೈಕ ಬಿಂಬ ನಿಮ್ಮದು. ಅಪರೂಪದ ವ್ಯಕ್ತಿತ್ವ ನಿಮ್ಮದು, ಪ್ರತಿರೂಪವಿಲ್ಲದ ಅನುರೂಪವಿಲ್ಲದ ಏಕೈಕ ಬಿಂಬ ನಿಮ್ಮದು. ಸರಳ ಸಜ್ಜನಿಕೆಯೇ ನಿಮ್ಮ ಗುಣ, ನಮಗೋ ನೀವೇ ಗುರು ದ್ರೋಣರ ಅನುಭವ. ಸರಳ ಸಜ್ಜನಿಕೆಯೇ ನಿಮ್ಮ ಗುಣ, ನಮಗೋ ನೀವೇ ಗುರು ದ್ರೋಣರ ಅನುಭವ. ಅಂಕಣದ ಒಳಗೆ ನಿಂತರೆ ನಿಮಗಿತ್ತು ಅರ್ಜುನನನ್ನು ಸೋಲಿಸುವ ತಾಕತ್ತು. ಅಂಕಣದ ಒಳಗೆ ನಿಂತರೆ ನಿಮಗಿತ್ತು ಅರ್ಜುನನನ್ನು ಸೋಲಿಸುವ ತಾಕತ್ತು. ಅಂಕಣದ ಹೊರಗೆ ಅಜಾತ ಶತ್ರು, ಅಂಕಣದ ಹೊರಗೆ ಅಜಾತ ಶತ್ರು. ಮರೆತೆವೆಂದರೂ ಸ್ಮೃತಿ ಪಟಲದಿಂದ ಮರೆಯಾಗಲಾರಿರಿ, ಮರೆತೆವೆಂದರೂ ಸ್ಮೃತಿ ಪಟಲದಿಂದ ಮರೆಯಾಗಲಾರಿರಿ. ಕಾರಣ ನೀವು ಪುರುಷೋತ್ತಮನೇ ಸರಿ, ಕಾರಣ ನೀವು ಪುರುಷೋತ್ತಮನೇ ಸರಿ. ಮತ್ತೊಮ್ಮೆ ಹುಟ್ಟಿ ಬನ್ನಿ ಪುರುಷೋತ್ತಮನಾಗಿಯೇ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಪುರುಷೋತ್ತಮನಾಗಿಯೇ. ಆದರೆ ಮುಗಿದಷ್ಟು ಬಗೆಯದ ಆರೋಗ್ಯ ಭಾಗ್ಯದೊಡನೆ, ಆದರೆ ಮುಗಿದಷ್ಟು ಮುಗಿಯದ ಆರೋಗ್ಯ ಭಾಗ್ಯದೊಡನೆ. ಶ್ರೀ ಕೆ ಪುರುಷೋತ್ತಮರವರು ಹಾಗೂ ವಿನ್ಸೆಂಟ್ ರವರು ಇವರ ಒಂದು ಶ್ರದ್ಧಾಂಜಲಿ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಸಂಘದ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ, ಹಾಗೂ ನಮ್ಮ ಗುರುಗಳಾಗಿರ್ತಕ್ಕಂಥ DSP ರವರೇ, ಹಾಗೂ TPಯವರವರೇ, ಹಾಗೂ ನನ್ನ ಅಚ್ಚುಮೆಚ್ಚಿನ ದೈಹಿಕ ಶಿಕ್ಷಣ ಶಿಕ್ಷಕರೇ, ಹಾಗೂ ನನ್ನ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಶಿವಲಿಂಗಪ್ಪ ಸರ್ ಅವರೇ, ಹಾಗೂ ಇನ್ನಿತರ ಎಲ್ಲ ನನ್ನ ವೃತ್ತಿ ಬಾಂಧವ ಮಿತ್ರರೇ. ನನಗೆ ಇವರು 1 ವರ್ಷ ಪರಿಚಯ. ಯಾರು? ಪುರುಷೋತ್ತಮ ಸರ್. ಹೆಸರು ಹೇಗಿದೆ ಗೊತ್ತಾ? ಪುರುಷರಲ್ಲಿ ಉತ್ತಮ. ಯಾರು? ಪುರುಷೋತ್ತಮ ಅಂತ ನನ್ನ ಮನಸ್ಸಿಗೆ. ಅದೇ ರೀತಿ ನಡ್ಕೊಂಡಿದ್ರು ಅವರು. ಯಾಕಂದ್ರೆ ಅವ್ರಿಗೆ ನನಗೆ ಒಂದು 2-3 ಅವರ್ಸ್ ಅವ್ರ ಜೊತೆಲಿರ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಯಾಕಂತ ಹೇಳಿದ್ರಪ್ಪ ಅಂದರೆ, ಅವರು ಅನುಪಯುಕ್ತ ಕ್ರೀಡಾ ಸಾಮಗ್ರಿ ಹಣದಾಗ ನಮ್ಗೆ ಕೊಟ್ಟಿದ್ದರು ಹೋದೆ ಸ್ಕೂಲ್ಗೆ. ಅಂಥ ಸೌಮ್ಯ ವ್ಯಕ್ತಿಯ ಸ್ವಭಾವ ಇರ್ತಕ್ಕಂಥ ಟೀಚರ್ ನೋಡಿಲ್ಲ ಸರ್, ನಿಜವಾಗ್ಲೂ ಸುಳ್ಳು ಹೇಳ್ತಾ ಇಲ್ಲ. ಅಷ್ಟು ಸೌಮ್ಯ ವ್ಯಕ್ತಿ, ಮತ್ತು ಅಷ್ಟು ಗ್ರೇಟಾಗಿ ಎಷ್ಟು ನೀನು ಇವರು ನಮ್ಮ ದೈಹಿಕ ಸಂಬಂಧಿರ್ತಕ್ಕಂಥ ವಿಚಾರಿಸಿ ಬಿಲ್ಡಪ್ ಮಾಡ್ಯಾರ ಅಂದ್ರೆ ಅದು ಹೇಳ್ಬಾರ್ದು, ಅಂತ ರೀತಿ ಮಾಡಿದ್ದಾರೆ. ಮತ್ತು ಎಷ್ಟು ಅಚ್ಚುಕಟ್ಟಾಗಿ ನನಗೆ ಇದು ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳು ತೋರಿಸಿದ್ರೆ ಅಂದ್ರೆ ಲೈನ್ ಬಿಟ್ಬಿಟ್ಟಿದ್ರು ಹಿಂಗೆ. ಸರ್ ತಗೊಂಡು ನೋಡ್ರಿ ಅಪ್ಪ ಅವೆಲ್ಲ ಬೇಡ, ನಂಬಿಕೆ ಇದೆ ಅಂತಂದ್ಬಿಟ್ಟು ಏನು ಬರೆದು ಬರ್ಕೊಂಡು ಅವ್ರಿಗೊಂದು ಸಲಹೆ ಸೂಚನೆ ಹೇಳಿ ಬಂದೆ. ಸ್ನೇಹಿತರೆ, ನಾನು ಜಾಸ್ತಿ ವರ್ಷ ನಿಮ್ಮನ್ನು ನೋಡಿಲ್ಲ, 1 ವರ್ಷ ಆಯ್ತು ನೋಡಿ. ಈಗ 6 ತಿಂಗಳಿಂದ ಹೋಗಿದ್ನಲ್ಲ ಸ್ಕೂಲ್ಗೆ, 6 ತಿಂಗಳ ಮುಂದೆ 1 ವರ್ಷ ಆಯ್ತು ನಾನು ಬಂದು. 1 ವರ್ಷ ಆಯ್ತಪ್ಪ ನಿಮ್ಮನ್ನು ನೋಡೋದಕ್ಕೆ ಒಂದು 6 ತಿಂಗಳಿಂದ ಚೆನ್ನಾಗಿ ನೋಡಿದ್ದೀನಿ. ನಿಮ್ಗೆ ಸ್ವಲ್ಪ ಏನೋ ಕಾಯಿಲೆ ಇದೆ, ಸ್ವಲ್ಪ ಒಳ್ಳೆ ಡಾಕ್ಟರ್ ತೋರಿಸ್ಕೊಳ್ರಿ ಅಂತ ಸಲಹೆ ಸೂಚನೆ ಹೇಳಿ ಬಂದೆ ಮೇಡಮ್. ಅವ್ರು ಸ್ಕೂಲ್ ಟೀಚರ್ ಏನಂತಂದ್ರೆ, ಇಲ್ಲ ಸರ್ ನೀವು ಇತ್ತೀಚೆಗೆ ನೋಡಿದರೆ ಅವ್ರು ಮೊದಲಿಂದ ಹಂಗೆ ಇರೋದು ಅಂತಂದರು. ಈ ಸರ್ ಕೂಡ ಹಂಗೆ ಅಂತಿಲ್ಲ ಸರ್, ನೀವು ಇತ್ತೀಚೆಗೆ ನೋಡಿರಿ ನಮ್ಗೆ ಯಾವ ಕಾಯಿಲೆ ಇಲ್ಲ, ಮೊದಲಿಂದ ನಾನು ಹಂಗೆ ಸರ್ ಇರೋದು ಅಂತ ಹೇಳ್ಬಿಟ್ಟು ನಾನು ಉತ್ತರ ಬಸ್ಸಿಗೆ ಅಂದ್ಬಿಟ್ಟು ಕೇಳಿಲ್ಲ ಸರ್. ಎಲ್ಲ ಮುಗಿದ್ದು ದೃಢೀಕರಣ ಆಯ್ತಲ್ಲ, ಆದಮೇಲೆ ನಮ್ಮ ಆಫೀಸಿಗೆ ಬರ್ತಕ್ಕಂಥ ದಾರಿಯಲ್ಲಿ ಅಲ್ಲೇ ಸ್ಕೂಲಲ್ಲಿ ಊಟ ಮಾಡಿ ಸರ್ ಅಂತ. ಎಲ್ಲ ಊಟ ಮಾಡಲ್ಲ, ಒಳ್ಳೆ ಟೀ ಕೊಡ್ರಿ ಅಂತಂದರೆ ಟೀ ಕುಡಿಸಿದ್ರು. ಮತ್ತು ಪ್ರೀತಿಯಿಂದ ಇದು ದ್ರಾಕ್ಷಿ ತಂದಿದ್ರು, ದ್ರಾಕ್ಷಿ ಕೊಟ್ಟರು ನನಗೆ. ನಮಗೊಂದೇ ಅಲ್ಲಪ್ಪ ಟೀಚರ್ಸ್ಗೆಲ್ಲ ಕೊಡ್ಬೇಕಂತೆಲ್ಲ ಹಂಚ್ಕೊಂಡು ತಿಂದ್ವಿ ನಾವು. ಊಟ ಮಾಡೋಕ್ಕಾಗ್ರಿ, ಇಲ್ಲ ಸರ್ ಇಲ್ಲಪ್ಪ ಊಟ ಮಾಡಲ್ಲ, ನಮಗೇನು ಸಂಕೋಚ ಇಲ್ಲ, ನಾನು ಬಾಕ್ಸ್ ತಂದಿದ್ದೀನಿ ಊಟ ಮಾಡ್ತೀನಿ ಅಂದ್ಬಿಟ್ಟು ಹೇಳಿ ನಮ್ಮ ಆಫೀಸ್ ಹತ್ರ ಬಂದು ಬಿಟ್ಟು
ನಮಸ್ಕಾರ ಮಾಡಿ ಹೋಗ್ತಾರೆ. ಇಲ್ಲ ಸರ್ ನಿಮ್ಮಂಥ ವ್ಯಕ್ತಿ ಸಿಗಲ್ಲ ನಾನು ನನಗೆ ಅಲ್ಲಪ್ಪ ನಮ್ಮ ಧರ್ಮ ಬಂದ್ವಿ ನಾವು, ಅದು ನಿಮ್ಮಂಥ ವ್ಯಕ್ತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಜಿಲ್ಲೆಗೆ ಬಂದು ನಾನು ದೇವರ ಅನುಗ್ರಹ ಮಾಡಿ ಕಳಿಸಿದಲ್ಲ. ನಿಮ್ಮಂಗೆಲ್ಲರೂ ಇದ್ಬಿಟ್ರೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಮಾದರಿಯಾಗಿರ್ತದಪ್ಪ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು, ಸಂತೋಷವಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ಎಲ್ಲಿಗೋ ಜಯಿಸ್ತೀವಿ ಅಂದ್ಬಿಟ್ಟು ಶುಭಾರೈಸಿದ ಬಂತು. ಅಷ್ಟು ನಾನು ಚೆನ್ನಾಗಿ ಪರಿಚಯ ಅಷ್ಟು. ಆದರೆ ಅವ್ರನ್ನ ಕಳ್ಕೊಂಡಿರೋ ಸಲುವಾಗಿ ಒಂದು ಮುತ್ತು ಕಳ್ಕೊಂಡಂಗಾಗಿದೆ ನಮ್ಮ ತಾಲೂಕಿಗೆ. 100% ಒಂದು ಮುತ್ತು ಕಳ್ದೋದ್ರಾಗ ಸಿಗಲ್ಲ ತಾನೇ, ಈಗ ಕಳ್ಕೊಂಡಿದ್ದು ಅವ್ರನ್ನ ಸಿಗಲ್ಲ ಅಂತ ಮುತ್ತು ಮತ್ತೆ ಬರಬೇಕು. ಅಲ್ಲಿ ವಿನ್ಸೆಂಟ್ರ್ ಅವರು ನಮ್ಗೆ ಒಂದು 2 ಅವರ್ ಪರಿಚಯ ಸರ್. ಅವಾಗ ಭೇಟಿಯಾದಾಗ ಒಂದು 5 ನಿಮಿಷ ಮಾತಾಡ್ತಿದ್ವಿ, ಟೀ ಕುಡ್ತಿದ್ವಿ, ಹೋಗ್ತಿದ್ವಿ. 2 ಅವರ್ ಚೆನ್ನಾಗಿ ಕೂತ್ಕೊಂಡೋದು ಪರಿಚಯ ಹೆಂಗೆ ಅಂತಂದರೆ, ಮೊನ್ನೆ 15th ಆಗಸ್ಟ್ ಆಯ್ತಲ್ಲ ರಾಷ್ಟ್ರೀಯ ಕಾರ್ಯಕ್ರಮ. ಆ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲ್ಲ ಕೂತ್ಕೊಂಡಿದ್ವಿ ಇಬ್ಬರು. ಸರಿ ಗೊತ್ತ ಸನ್ಮಾನ ಅಂತ ಅಂದ್ಬಿಟ್ಟು ಹೇಳಿದ್ರು. ತುಂಬ ಸಂತೋಷ ಆಯ್ತು ನನಗೆ. ನಮ್ಮ PE ಟೀಚರ್ಸ್ಗೊಬ್ಬರಿಗೆ ರಿಟೈರ್ಡ್ ಆದಮೇಲೆ ಈ ಜಿಲ್ಲಾಡಳಿತ ಸನ್ಮಾನ ಮಾಡ್ತಾರಲ್ಲ ಅಂದ್ಬಿಟ್ಟು ನನಗೆ ತುಂಬ ಸಂತೋಷ. ಸರ್ ನಾನು ಸನ್ಮಾನ ಮಾಡ್ಬೇಕಾದ್ರೆ ಖಂಡಿತ ನೀವು ಬರ್ಬೇಕು ಜೊತೆಲಿ ಅಂತಂದರು. ಆಯ್ತಪ್ಪ, ಅದ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ವಿ. ಅವರು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಮಕ್ಕಳನ್ನ ಪ್ರಿಪೇರ್ ಮಾಡಿ ಕಳಿಸಿರ್ತಕ್ಕಂಥ ವ್ಯಕ್ತಿ. ಅದೇ ರೀತಿ ಆಳು ಕೂಡ ಬಲವಾಗಿತ್ತು. ಅವ್ರು ನೋಡಿದ್ರೆ ಸಾಕು, ಅಷ್ಟು ಜನ 1000 ಜನ ಇರಲಿ ವಿಜಯ ಆಗಿಬಿಟ್ಟು ಒಂದು ಕಡೆ ಕೂಡಿಸ್ತಕ್ಕಂಥ ಒಂದು ಶಿಸ್ತಿನ ಬದ್ಧ ಜೀವನ ನಡೆಸ್ತಿದ್ರು ಅವರು. ಆದರೆ ಕಾರಣಾಂತರಗಳನ್ನು ದಿನ ಇತ್ತು ಗೊತ್ತಾ, ನಿಮ್ಮೆಲ್ಲರಿಗೆ ಹೇಳ್ತಾ ಇದ್ದೀನಿ, ನೀವು ಆತ್ಮೀಯ ಸ್ನೇಹಿತರು ಅಂತ. ಅದು ಎಲ್ಲರೂ ಮುಗಿತು. ಪ್ರಶಸ್ತಿ ಕೊಟ್ಟರು, ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟರು, ಗೆದ್ದರಿಗೆಲ್ಲ ಕೊಟ್ಟರು. ಆದರೆ ನಮ್ಮ ಸರ್ ಕರೀಲಿಲ್ಲ. ಯಾಕೆ ಸರ್ ನಮ್ಮ ನಿಮ್ಮ ಹೆಸರು ಕರೀಲಿಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ, ಸರ್ ಅವರೇ ಆಹ್ವಾನ ಮಾಡಿದ್ರು, ನಾನು ಬಂದಿನಿ ಅಂತಂದರು. ಸರ್ ನಡೆದು ಕೇಳೋಣ ಅಂದ್ಬಿಟ್ಟು ಧೈರ್ಯವಾಗಿ DC ಮೇಡಮ್ ಹತ್ರ ಹೋದ್ವಿ. ಹೋದಾಗ ಸರ್ ಇವ್ರದ್ದು ರಾಜ್ಯ ಪ್ರಶಸ್ತಿ ಬರಬೇಕು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆಲ್ಲ ಪ್ಲೇಯರ್ಸ್ನ ಕಳಿಸಿದಾಗ ತರಬೇತಿ ನೀಡಿ, ಮತ್ತು ರಾಜ್ಯ ಪ್ರಶಸ್ತಿ ಕೂಡ ಕೊಡ್ತಾರೆ ಸ್ಪೋರ್ಟ್ಸಲ್ಲಿ. ಅದಕ್ಕೆ ಇಲ್ಲಿ ಕೂಡ ಅನೇಕ ಸಂಘ ಸಂಸ್ಥೆಗಳು ಮತ್ತು ಕಾರ್ಯಕ್ರಮ ನಡೆದಾಗ ಇವರೇ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇವರು. ಇವರಿಗೆ ಜಿಲ್ಲಾಡಳಿತದಿಂದನೇ ಆಹ್ವಾನ ಬಂದಿದೆ, ಅದಕ್ಕೆ ಬಂದಿದ್ದಾರೆ. ಇವ್ರ ಹೆಸರು ಬರಲಿಲ್ಲ ಮೇಡಮ್ ಅಂತ ಕೇಳಿದ್ರು. ಹೋಗಿ ಕೇಳಿದಾಗ ಅವರು ಸಂಬಂಧಪಟ್ಟವ್ರು ಕರೆಸಿ ನೋಡಿದ್ರು, ನನಗೆ ಹೆಸರಿಲ್ಲ. ಹೆಸರಲ್ಲಿ ಏನು ಮಾಡ್ತಾರೆ ನಾವು? ಬೇರೆ ಕಡೆ ಆಗಿದ್ರೆ ಮಾತೆ ಬೇರೆ ಇತ್ತು, DC ಮೇಡಮ್ ಗೌರವ ಕೊಡ್ಬೇಕಲ್ಲ. ಈ ರೀತಿ ಇಲ್ಲ ಮೇಡಮ್ ಇತ್ತಲ್ಲಿ, ಅದು ಸಭೆಯಲ್ಲಿ ಹೇಳಿದ್ರು. ಅದು ಇಲ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಈಗ ಇನ್ನೊಂದ್ಸಲ ವ್ಯವಸ್ಥೆ ಮಾಡಿ ಮೀಟಿಂಗಲ್ಲಿ ಬಂದು ಹೇಳ್ತೇನೆ ನಮ್ಮದು. ಅದು ನನಗೆ ದುಃಖ ಅದು. ಯಾಕಂದರೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿರ್ತಕ್ಕಂಥ ವ್ಯಕ್ತಿಗೆ ಒಂದು ಅವಾರ್ಡ್ ಸಿಗ್ತಿತ್ತಲ್ಲ, ಇಲ್ಲಿ ಒಂದು ಅವಾರ್ಡ್, ಒಂದು ಗರಿ ಸಿಗ್ತಿತ್ತಲ್ಲ ಅಂತ ನನಗೆ ಸಂತೋಷ ಆಗ್ತಿತ್ತು. ಇವತ್ತು ಇಬ್ಬರನ್ನು ಕಳ್ಕೊಂಡ್ವಿ ನಾವು. ಅದು ಮರೆಯಕ್ಕೆ ತುಂಬ ಕಷ್ಟ ಅದು. ಅದಕ್ಕೆ ಶ್ರದ್ಧಾಂಜಲಿ ದಿವಸದಲ್ಲೆಲ್ಲ ಸಹಕಾರದಿಂದ ಆಗಮಿಸಿದ್ದೀರಿ. ಅದಕ್ಕೆ ತಮಗೆಲ್ಲ ಮತ್ತು ಅವ್ರ ತಂದೆ ತಾಯಿ ಕೂಡ ಅವ್ರನ್ನ ಬೇಗ ಶಕ್ತಿ ಕೊಡಂತ ಬಿಟ್ಟು ಕೋರ್ಕೊಂತೀನಿ ನಾನು. ನಾನು ಕೂಡ ತಾಯಿ ಚಾಮುಂಡೇಶ್ವರಿ ತಾಯಿ ಕೊಟ್ಟಿದ್ದಾರೆ, ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾರೆ. ಅವ್ರ ಮಕ್ಕಳನ್ನು ಕೂಡ ಚೆನ್ನಾಗಿ ಕಾಪಾಡಿ ಅಂತ ಅಂದ್ಬಿಟ್ಟು ಭಗವಂತನ ಬೆಳ್ಕೊಂತ ಇದ್ದೀನಿ ನಾನು. ಮತ್ತು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ಹೊಂದಿಸಿ ನನಗೆ ಇವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆಲ್ಲ ಧನ್ಯವಾದಗಳು ಸ್ನೇಹಿತರೆ, ವಂದನೆಗಳು. ಹಾಸನದಾಗಿರ್ತಕ್ಕಂಥದ್ದನ್ನೆಲ್ಲ ಮಾರ್ಗದರ್ಶಕರು ಆಗಿದ್ದಾರೆ, ಆತ್ಮೀಯ ಪ್ರತಿಬಂಧವೇ. ಬಹುಶಃ ಪುರುಷೋತ್ತಮ ಅವ್ರನ್ನ ನಾನು ಹೊರಗಡೆ ತಾಲೂಕಲ್ಲಿದ್ದರೂ ಸಹ ಸಂಘಟನಾ ಸಮಯದಲ್ಲಿ ಭಾಳ ಹತ್ತಿರದಿಂದ ನೋಡ್ಬೋದು. ಜೊತೆಗೆ ಲೋಕೇಶ್ ಅವರು ಸ್ನೇಹಿತರು ಇದ್ದಾರೆ. ಸಾಮಾನ್ಯವಾಗಿ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಪನ್ಮೂಲಗಳ ಕೊರತೆ ಇದ್ದಂಥ ಕಾಲದಲ್ಲಿ, ಪಠ್ಯಪುಸ್ತಕ ಲಭ್ಯ ಇಲ್ಲದಂಥ ಕಾಲದಲ್ಲಿ ಜೊತೆಗೂಡಿ ನಮಗೆ ಬೇಕಾದಂಥ ಕೆಲವು ತಾಂತ್ರಿಕ ಅಂಶಗಳನ್ನ ಸಾಹಿತ್ಯಿಕವಾಗಿ ಮಾಡಿಕೊಟ್ಟಂತ ಒಂದು ಪುಣ್ಯಾತ್ಮ ಲೋಕೇಶ್ ನಮ್ಮ ಪುರುಷೋತ್ತಮ. ಜೊತೆಗೆ ಬಹಳ ಬೇಸರ ಏನಂದ್ರೆ, ನಮ್ಮ ಸಂಘದ ಕಾರ್ಯದರ್ಶಿ ಸ್ಥಾನ ಖಾಲಿಯಾದಾಗ ಶಿವನಗರದಲ್ಲೇ ಇದ್ದಾರೆ, ಯಾರು ಮಾಡಬೇಕು ಅನ್ನೋಂಥ ನಮ್ಮ ವೃತ್ತಿ ಬಂದವರೆಲ್ಲ ಒಂದು ಸಭೆ ಸೇರಿದಾಗ ಮಾಧು ಮತ್ತೆ ಪುರುಷೋತ್ತಮ ಅವರ ಹೆಸರು ಮೇಲ್ ಬಂತು. ನಾನು ಇವ್ರನ್ನ ಹತ್ರದಿಂದ ನಾನು ಅವರ ಚಟುವಟಿಕೆಗಳನ್ನ ನಾನು ಕಂಡವನು ಆಗಿರಲಿಲ್ಲ. ಅಥ್ಲೆಟಿಕ್ ಮೀಟ್ ಆದಾಗ ಇಡೀ ಟ್ರಾಕ್ ಅನ್ನು ಕೂಡ ಮುಖ್ಯಸ್ಥರಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಗೊಂದಲ ಆದ್ರೆ ನಾವು ರಾಜಿ ಮಾಡೋಣ ಟ್ರೈ ಮಾಡೋದು, ಬನ್ನಿ ಇಲ್ಲಿ ಅಂತೇಳಿ ಚಿಕ್ಕನವರೆಲ್ಲ ಪುರುಷೋತ್ತಮ ಇರ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಟ್ಟಂತ ತೀರ್ಪನ್ನು ವಾಪಸ್ ತಗೊಳ್ತಾನೆ ಸಮರ್ಥಿಸ್ಕೊಳ್ತಕ್ಕಂಥ ಒಂದು ಬುದ್ಧಿ ಇರ್ತಕ್ಕಂಥ ಪುರುಷೋತ್ತಮ ನಡೆಯನ್ನು ಬಹಳ ಹತ್ರದಿಂದ ನಾನು ಕಂಡಿದ್ದೇನೆ. ಜೊತೆಗೆ ಈಗಾಗಲೇ ನಮ್ಮ ಸಾಹೇಬರದಾಗೆ ತಾಂತ್ರಿಕವಾಗಿ ಆ ಹುದ್ದೆಗೆ ತುಂಬತಕ್ಕಂಥ ಲಕ್ಷಣಗಳೇನಿದಾವೆ ಅವೆಲ್ಲವನ್ನು ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ ಪುರುಷೋತ್ತಮ. ಜೊತೆಗೆ ಅವತ್ತು ಕಾರ್ಯದರ್ಶಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿಬಂಧನೆಗಳನ್ನು ನಮ್ಗೆ ವೈಯಕ್ತಿಕವಾಗಿ ಹೇಳಿದ್ರು. ಸರ್,
ನಾನು ಒಳಗಡೆ ಏನಾದ್ರು ಬರೋದಾದ್ರೆ ಕೆಲವು ನನ್ನನ್ನು ನಡಿಬೇಕಾಗುತ್ತೆ, ಒಳ್ಳೆ ಕೆಲಸಗಳಿಗೆ ನಾನು ಬೇಡಿಕೆ ಇಡ್ತೀನಿ, ಅದು ನೀವು ಒಪ್ಬೇಕಾಗುತ್ತೆ ಸರ್. ಆಯ್ತು ಪುರುಷರು ಬನ್ನಿ, ನೀವು ಮಾಡೋಣ ಬನ್ನಿ ಅಂತ ಹೇಳಿ ಕೊನೆಗೆಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿದ್ರು. ಮೊದಲನೇ ಮೀಟಿಂಗಲ್ಲೇ ಒಂದು ಬೇಡಿಕೆ ಇತ್ತು. ಇಲ್ಲಿದ್ದಾರೆ ಅನಿಲ್, ನಮ್ಮ ಉಮೇಶ್ ಮತ್ತೆ ನಮ್ಮ ತಂಡ ಇದೆ ಇಲ್ಲಿ. ಸರ್ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ಸಮಸ್ತವಾಗಿ ಚೇರ್ ಇಲ್ಲ ಸರ್, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಸರ್, ಈ ಮೀಟಿಂಗಲ್ಲಿ ಅದು ತೀರ್ಮಾನ ಆಗ್ಬೇಕು ಸರ್ ಅಂತ ಹೇಳಿ. ಏನ್ ಮಾಡ್ಬೇಕು ಹೇಳಿ ಪುರುಷೋತ್ತಮ ಅಂತ ಹೇಳಿ. ಸರ್ ಒಂದೊಂದು ತಾಲೂಕಿಂದ 10 ಚೇರ್ ಕೊಡಿಸ್ಬೇಕು ಸರ್. ಈಗ ನಮಗೆ ಗೊತ್ತಿದೆ ನಮ್ಮ ತಾಲೂಕಿನಲ್ಲೆಲ್ಲ ನಾವು ದುಡ್ಡು ವಸೂಲಿ ಮಾಡೋದು, ಸಂಗ್ರಹ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ. ಯಾವ್ದು ಏನ್ ಮಾಡ್ಬೇಕು ಅಂದಾಗ ಅವ್ರು ಹೇಳಿದ್ರು ಸರ್, ಒಂದು 10 ಚೇರ್ ಮಿನಿಮಮ್ ಅಂದ್ರೆ ಒಂದು 5,000 ರೂಪಾಯಿ ಆದ್ರೆ ಆಗುತ್ತೆ ಸರ್. ಅದಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಹೋಗಿ ಕೇಳ್ಕೊಂಡ್ ಬರ್ತೀವಿ ಅಂತೇಳಿ ಅವರೇ ಪ್ಲಾನ್ ಮಾಡಿದ್ರು, ಕೇಳ್ಕೊಂಬಂದ್ರು, ಕಮ್ಯುನಿಕೇಟ್ ಮಾಡಿದ್ರು. ಸರ್ ಒಂದು ಚೇರ್ಗೆ 580 ರೂಪಾಯಿ ಬೀಳ್ತದೆ ಸರ್, ಒಂದೊಂದು ತಾಲೂಕಿಂದ 5,800 ರೂಪಾಯಿ ದುಡ್ಡು ಕೊಡಬೇಕು ಸರ್ ಅಂತೇಳಿ. ಸೊ ನೋಡಿ, ಆ ವ್ಯಕ್ತಿ ಮೊದಲನೇ ಮೀಟಿಂಗ್ ಅಲ್ಲೇ ಆ ಕೆಲಸ ಮಾಡ್ಲಿಕ್ಕೆ ಸಂತೋಷದ ಬೆಳಿಗ್ಗೆ ಇಟ್ಟಾಗ ಇಡೀ ನಮ್ 8 ಬ್ಲಾಕಿಂದಲೂ ಯಾರು ಬೇಡ ಅಂತ ಹೇಳಿ ಇವತ್ತು ಏನ್ ಕೂತಿದೀವಿ ಇಲ್ಲಿ, ಇವೆಲ್ಲ ಪುರುಷೋತ್ತಮ ತಗೊಟ್ಕೊಂಡಂತ ತೀರ್ಮಾನದ ಫಲ ಇದು ಅಂತ ನಾನು ಅದು ಭಾವಿಸ್ತೇನೆ. ನೀವು ಊಹಿಸ್ಕೊಳ್ಳಿ, ಒಂದು ಕೆಲಸ ಇಟ್ಕೊಂಡ್ರೆ ಎಷ್ಟು ಪ್ರೀತಿಯಿಂದ ಮಾಡ್ತಿದ್ರು, ಮತ್ತೆ ಒಂದು ಹುದ್ದೆಗೆ ಬಂದಾಗ ಅದನ್ನು ಎಷ್ಟು ಗೌರವಿಸಿ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಛಲ ಇಟ್ಟಂತ ವ್ಯಕ್ತಿತ್ವ ನಮ್ಮ ಪುರುಷೋತ್ತಮ. ಇನ್ನೇನು ಹೆಚ್ಚೇನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಒಂದು ಬೇಸರದ ಸಂಗತಿ ಅಂದ್ರೆ ಬಹಳಷ್ಟು ಬೆಳೆಯತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವರು ನಮ್ಮ ವೃತ್ತಿ ಬಾಂಧವರಿಗೆ ಸಾಕಷ್ಟು ಮೌಲ್ಯಗಳನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಬದುಕು ಮುಗಿದೋಯ್ತು. ಬಹುಶಃ ಅವತ್ತು ನಾವೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ರಾಜ್ಯ ಮಟ್ಟದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ 8-10 ದಿನದಿಂದ ಚಂಚಿನಲ್ಲಿ ವಾಸ್ತವ್ಯ ಮಾಡ್ಕೊಂಡು ಕೆಲಸ ಮಾಡಿದ ಸಂದರ್ಭ ನಮ್ಮ ಸಾಹೇಬರಾದಿಯಾಗಿ ನಾವ್ ಯಾರು ಅವರು ಮುಖ ನೋಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಬೃಹತ್ ಕಾರ್ಯಕ್ರಮ, ರಾಜ್ಯಪಾಲರು ಮತ್ತೆ ಮುಖ್ಯಮಂತ್ರಿಗಳು ಬರುವಂತ ಕಾರ್ಯಕ್ರಮ. ಆ ನಡುವೆ 15ನೇ ತಾರೀಕು ನಮ್ಗೆ ಇನ್ವಿಟೇಷನ್ ಬರ್ತಿದಂಗೆ ನಾವು ಅವತ್ತು ಬೆಳಿಗ್ಗೆ ಸಂದರ್ಜನೆ ಮಾಡ್ಕೊಂಡು ನಮ್ಮ ತಂಗ ಅಂತ ಮಾತಾಡಿದಾಗ ನಮ್ಮ ರಮೇಶ್ ಮತ್ತೆ ನಮ್ಮ ಮಾಧವ ಸರ್, ಇಲ್ಲ ಸರ್ ನಾವು ಒಂದು ಡೇಟನ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್, 15ನೇ ತಾರೀಕು ಬರಬೇಕು ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು. ನಮ್ಮಲ್ಲಿ ಇದೆ, ನಾವೆಲ್ಲ ಒಂದು ಸಂಪ್ರದಾಯದಲ್ಲಿ ಬದುಕನ್ನು ಸಾಗಿಸ್ತಾ ಇರ್ತಕ್ಕಂಥವ್ರು, ಇದೆಲ್ಲ ನಾವು ಮಾಡ್ಕೊಂಡ್ ಬಂದಿರ್ಬೇಕಾಯ್ತು. ಹಾಗಾಗಿ ಬಹಳಷ್ಟು ಆಸಕ್ತಿಯಿಂದ ಹಿತೈಷಿಗಳ ಜೊತೆಗೂಡಿ ಇವತ್ತು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಬಹಳ ಖುಷಿ ಇದೆ, ಸಂತೋಷ ಇದೆ. ಅವ್ರ ಆತ್ಮಕ್ಕೆ ನಮ್ಮ ಜೊತೆ ಬಹಳಷ್ಟು ವರ್ಷ ಇರಬೇಕಾದವರು ನಮ್ಮ ಕಣ್ಮುಂದೆ ಮರೆಯಾಗಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವ್ರ ಕುಟುಂಬಕ್ಕೆ ಉಳಿದ ಬದುಕನ್ನ ನಿಗ್ರಹಿಸ್ತಕ್ಕಂಥ ಒಂದು ಶಕ್ತಿ ಭಗವಂತ ತುಂಬಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಪುರುಷೋತ್ತಮ ಅವ್ರಿಗೆ ನಾನು ಧನ್ಯವಾದವನ್ನ ಮತ್ತೆ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಇನ್ನು ಬಹುಶಃ ವಿನ್ಸೆಂಟ್ ಅವ್ರನ್ನ ನಾನು ಬಹಳ ಹತ್ತಿರದಿಂದ ಕಂಡವು. 78-79ರಲ್ಲಿ ನಾನು ಪ್ರೌಢಶಾಲಾ ವಿದ್ಯಾರ್ಥಿ ಆದ ಕಾಲದಿಂದ 8ನೇ ತರಗತಿ ನಾನು ಅವಾಗ ಅಲ್ಲಿಂದ ಸುಮಾರು 5 ವರ್ಷ SSLC ವರೆಗೆ PUC ವರೆಗೆ ನಿರಂತರವಾಗಿ ನಾನು ನಾಗಮಂಗಲದಿಂದ ಕ್ರೀಡಾಪಟುವಾಗಿ ಬರ್ತಿದ್ದಂತ ಸಂದರ್ಭದಲ್ಲಿ ವಿನ್ಸೆಂಟ್ ಅವ್ರು ಮಾತಾಡ್ತಾರೆ ಅಲ್ಲಿ ಕೂತ್ಕೊಂಡು ಅಂದ್ರೆ ಏನೋ ಒಂಥರ ಖುಷಿ ಅದು. ಹಾಗಾಗಿ ಎಲ್ಲ ಗೊತ್ತಿದೆ, ಅವರೆಲ್ಲ ನಮ್ಮ ಜಿಲ್ಲೆಯ ಆಸ್ತಿಯವರು. ನಿಮ್ಗೆ ಗೊತ್ತು, 17-18 ವರ್ಷ ನಿವೃತ್ತರಾದ್ರು ಒಂದು ಸಾಮಾಜಿಕವಾಗಿ ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡ್ಕೊಂಡು ಬಂದವರು ವಿನ್ಸೆಂಟ್ ಅವರು ಬಹಳ ಹತ್ತಿರದಿಂದ. ಅಲ್ಲಿ ಇವ್ರ ಮಗಳು ನಮ್ಮ ಆಫೀಸ್ ಮೇಲ್ಗಡೆ PU ಹೆಣ್ಮಕ್ಳು ಕಾಲೇಜ್ ಇದೆ, ಅವ್ರ ಮಗಳು ಅಲ್ಲಿ ನೋಡಕ್ ಬಂದ್ರೆ ಎಲ್ಲ ಮಾತಾಡ್ಸ್ಕೊಂಡು ರಿಪೋರ್ಟ್ ಮಾಡ್ಕೊಂಡಿದ್ರು. ಬಂದಿವ್ರ ಮಗಳು ಲೆಕ್ಚರ್ ನಮ್ಮಲ್ಲೇನೆ, ನಮ್ಮ ವಿನ್ಸೆಂಟ್ ಅವ್ರ ಮಗಳು ಬಂದಾಗ ನನ್ನ ಶಿಷ್ಯ ಇದ್ದಾನೆ ಮಾತಾಡ್ತೀನಿ ಅಂತ ನನ್ನ ಚೇಂಬರ್ಗೆ ಬಂದು ನಮ್ಮ ಆಫೀಸ್ಗೆ ಕುಡಿದು ಕಾಫಿ ಕುಡ್ಕೊಂಡು ಹೋಗೋದು. ಮಧ್ಯೆ ಏನಾರ ಬಂದ್ರೆ ನನ್ನನ್ನು ಮಾತಾಡಿಸ್ದೆ ಅವ್ರು ಬರ್ತಿರ್ಲಿಲ್ಲ, ಶಿವಣ್ಣನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಷ್ಟು ಪ್ರೀತಿ ವಿಶ್ವಾಸ, ಎಲ್ಲಾರು ಸಿಗ್ಲಿ ಏನಾರು ಆಗಲಿ, ಅವ್ರಿಗೆ ಏನಾರ ತೊಂದರೆ ಆದಾಗ ಏನಾರು ಸಮಸ್ಯೆ ಆದಾಗ ನನಗೆ ಫೋನ್, ಶಿವಣ್ಣ ನೋಡು ಬಸ್ ಸಿಕ್ಕಿಲ್ಲಂತೆ, ನೋಡು ಲೇಟ್ ಆಯ್ತು ಕಡೆ, ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಹೇಳಿ ನನ್ಗೆ ಹೇಳೋರು. ನಾವು ಬಹಳ ಪ್ರೀತಿಯಿಂದ ಬಹಳ ಭಕ್ತಿಯಿಂದ ವಿನ್ಸೆಂಟ್ ಅವ್ರು ಹೇಳಿದ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಹಾಗಾಗಿ ನಿಮ್ಗೆ ಗೊತ್ತಿದೆ, ಬಹಳ ಹಿರಿಯವರು ಬಹಳಷ್ಟು ಇದ್ದಂಥ ಸಮಯವನ್ನು ಬಹಳ ಉಪಯುಕ್ತವಾಗಿ ಬದುಕನ್ನು ಸಾಗಿಸಿದಂಥ ವ್ಯಕ್ತಿತ್ವ ನಮ್ಮ ವಿನ್ಸೆಂಟ್ ಅವರು. ಹಾಗಾಗಿ ಸ್ನೇಹಿತರೆಲ್ಲ ಸೇರಿ ಇವತ್ತು ಇಬ್ಬರು ಮಹನೀಯರಿಗೆ ಒಂದು ಪುಣ್ಯ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ, ನಮಗೆ ಬಹಳ ಖುಷಿ ಇದೆ. ಇದನ್ನ ನಾವೆಲ್ಲರೂ ಸೇರಿಕೊಂಡು ಮುಂದಿನ ದಿನಗಳು ಸಹ ಮುಂದುವರಿಸ್ಕೊಂಡು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯರಿಗೆ ನಾನು ಮಾತು ಮುಗಿಸ್ತೀನಿ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಮತ್ತೊಮ್ಮೆ ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು ಸರ್. ಅನಿಲ್ ಸರ್. ಸಭಾಂಗಣದಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಮೊದಲಿನ ನಮಸ್ಕಾರಗಳು. ಜೊತೆಗೆ ಇವತ್ತು ಸೇರಿರೋ ಸಭೆಯಲ್ಲಿ ಅತ್ಯಂತ ಉರುಪಿನಿಂದ ಕೂಡಿದ್ದಂಥ ಪುರುಷೋತ್ತಮ. ಯಾಕೆಂದರೆ ನಾನು ವಿನ್ಸೆಂಟ್ ಬಗ್ಗೆ ಯಾಕೆ ಹೇಳ್ತೀನಿ ಆಮೇಲೆ ನಂತರ ಅಂದರೆ, ಈಗ ಅವರು ವೃತ್ತಿಯಲ್ಲಿ ಒಂದು 18 ವರ್ಷ ಸೇವೆ ಸಲ್ಲಿಸಿದ್ರು. ಕನಿಷ್ಠ ಪಕ್ಷ ನನಗೆ 15 ವರ್ಷಗಳಿಂದ ಸತತವಾಗಿ ನನ್ನ ಜೊತೆಲಿ ಇದ್ದವರು. ಯಾವುದೇ ರೀತಿಯಾಗಲಿ, ನಾನು ಅಷ್ಟೇ ಯಾವುದೇ ರೀತಿ ಕೆಲಸಗಳನ್ನ ಇದ್ದಾಗ ಅವರಿಗೆ ಒಂದು ಕ್ವಶನ್ ಪೇಪರ್ನ ಫಸ್ಟ್ ಇಂಟೆಂಡ್ ಆಗ್ತಿದ್ದೆ ನಾನು.
ಎಕ್ಸಾಮ್ ಬರ್ತಿರೋರಿಗೆ ಫಸ್ಟ್ ಇಂಡಿಯನ್ ಆಗಿ ಕನ್ನಡ ಇಂಗ್ಲೀಷ್ ಪೇಪರ್ ತರಿಸಿ ಕ್ಲಾರಿಫಿಕೇಶನ್ ಮಾಡಿ ಕೀ ಆನ್ಸರ್ ತಗೊಂಡು ಉತ್ತರ ಹುಡ್ಕೊಂಡು ಮತ್ತೆ ಕ್ಲಾರಿಫಿಕೇಶನ್ ತಗೊಳ್ತಿದ್ದೆ ಅವ್ರ ಹತ್ರ. ಅಷ್ಟು ಎಕ್ಸಾಮ್ಗಳನ್ನ ನಾನು ಅವ್ರ ಸಹಕಾರದಿಂದ ಮಾಡಿದ್ದೀನಿ. ಯಾಕೆಂದರೆ ನಮಗೆ ಟೆಕ್ಸ್ಟ್ ಬುಕ್ ಬಂತು ವಿಚಾರಧಾರೆಗಳು ಗೊತ್ತಿರಲಿಲ್ಲ, ಪುಸ್ತಕಗಳು ಗೊತ್ತಿಲ್ಲ, ಪುಸ್ತಕದ ವಿಚಾರಗಳು ಗೊತ್ತಿತ್ತು. ಒಂದು ಕ್ವಶನ್ ಫ್ರೇಮ್ ಮಾಡೋ ಫ್ರೇಮ್ನ ಕೀ ಆನ್ಸರ್ಗಳನ್ನ ದಯವಿಟ್ಟು ನನಗೆ ಪರಿಪೂರ್ಣವಾಗಿ ತಿಳಿಸ್ಕೊಟ್ಟು ಬರೀ ಮೊಬೈಲ್ ಸಿಸ್ಟಮ್ ಸರ್, ನೀವು ಎಲ್ಲಿದ್ರು ಬರೋಕ್ಕೆ ನನಗೆ ನಿಮ್ಮ ಮೊಬೈಲಲ್ಲಿ ಫೋನ್ ಹಾಕಿ ನಾನು ನಿಮ್ಮ ವಿಷಯ ಕಳಿಸ್ಕೊಡ್ತೀನಿ, ಏನೇ ಚರ್ಚೆ ಇದ್ರೆ ನಾನೇ ಬರ್ತೀನಿ ಅಂತ ನಾನು ಶಾಲೆ ಆವರಣಕ್ಕೂ ಸಾಕಷ್ಟು ಬಂದು ಕೆಲವು ಸರಿ ಚರ್ಚೆಗಳನ್ನ ಮಾಡಿದ್ದೀನಿ ಅಂತ ವ್ಯಕ್ತಿ. ಹಾಗೆ ಈ ಜಿಲ್ಲಾ ಸಂಘದ ಕಾರ್ಯದರ್ಶಿ ಆಗ್ತಾರೆ, ಖಂಡಿತ ನಾನಾಗಲ್ಲ ಸರ್, ನನಗೆ ಅಷ್ಟು ಧೈರ್ಯ ಇಲ್ಲ ಅಂತಲೇ ಹೇಳೋದು ಪಾಪ. ನಿಮ್ಮ ಥರ ಅಲ್ಲ, ನನ್ನ ಕೈಲಿ ಆಗಲ್ಲ ನಾನು. ಆಮೇಲೆ ಧೈರ್ಯ ಪ್ರಶ್ನೆ ಅಲ್ಲ ಇಲ್ಲಿ. ನಿಮಗೆ ದೇವರು ಎಲ್ಲವೂ ಇಚ್ಛಾಶಕ್ತಿ ಕೊಟ್ಟಿದ್ದಾನೆ, ಆಸಕ್ತಿ ಕೊಟ್ಟಿದ್ದಾನೆ. ದೈಹಿಕ ಶಿಕ್ಷಣ ಹಿನ್ನೆಲೆ ಆಗುವ ಎಲ್ಲವನ್ನ ಅರಿವನ್ನು ಅರ್ತ್ಕೊಂಡಿದ್ದೀರಿ. ನೀವು ಸಹಾಯ ಮಾಡಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಧೈರ್ಯ ಹೇಳಿ ಜೆ ಶಿವಕುಮಾರ್ ಸರ್ ಹೋಗ್ತಿದ್ರು. ಆ ಶಿವಕುಮಾರ್ ಸರ್ ಅವರು ಇಲ್ಲ ನೀವು ಅವರು ಖಂಡಿತ ಒಪ್ಪಿರಲಿಲ್ಲ. ಜೊತೆಗೆ ನಾವೆಲ್ಲ ಒಟ್ಬಿಡಿ ಶಿವಣ್ಣವರು ಹೋಗ್ತಿದ್ರು. ಎಲ್ಲವೂ ಏನೇ ಆದರೂ ಸಹಕಾರ ಬರಲಿ, ಹೊಸದಾಗಿ ಒಂದು ಪೀಳಿಗೆ ಬಂದು ಸಹಕಾರ ಜೊತೆಗೆ ಕ್ರೀಡಾಂಗಣದಲ್ಲಿ ಯಾವುದೇ ಕೆಲಸ ಹೇಳಿ ಒಂದ್ಸಾರಿ ವಾಲಿಬಾಲ್ ಅನುಭವಿಸ್ಬಿಡೋರು. ನಾನು ನೀವು ಮಾಡಿಬಿಡ್ತಾರೆ ಮ್ಯಾಚು, ಸರ್ ಇಲ್ಲ ಸರ್ ನೀವು ಮಾಡಬೇಕು ಸರ್, ನಾನು ಮಾಡೋದ್ರೆ ನೀವು ಪಕ್ಕ ಬಂದು ನಿಂತ್ಕೋಬೇಕು, ಏನಿಲ್ಲ ನೀವು ಅವಾಯ್ಡ್ ಮಾಡೋದು ನಿಂತ್ಕೊಳ್ಳಿ, ತೀರ್ಪು ನಿರ್ಣಯ ಹಾಕ್ಬೇಕು. ಈ ಒಂದು ಮನೋಭಾವನೆ ಎಲ್ಲರಿಗೂ ಬರಲ್ಲ ಸುಲಭವಾಗಿ. ನೀನು ವಹಿಸಿದರೆ ನೀನು ಮಾಡು, ಅವ್ರು ಮಾಡೋ ಅಭಿರುಚಿ ಎಲ್ಲ ಅವರ ಶ್ರೀನಿವಾಸ ಸರ್ ಹೇಳಿದಂಗೆ ಕ್ರೀಡಾ ಜ್ಯೋತಿಲೆಲ್ಲ ಹೋದಾಗ ಪ್ರತಿನಿತ್ಯ ಕೊನೆ ಹಂತದವರೆಗೂ ತಮ್ಮ ಪರಿಪೂರ್ಣವಾದ ಕೆಲಸವನ್ನು ಮುಗಿಸಿ ಟ್ರ್ಯಾಕ್ ಅಂಡ್ ಫೀಲ್ಡ್ಗೆ ಟ್ರ್ಯಾಕ್ ಹಾಕೋದ್ರಿಂದ ಹಿಡಿದು ಕೊನೆಯವರೆಗೆ ಅಲ್ಲೆಲ್ಲೋ ಮಳೆ ಬಂದು ಅಳಿಸೋಗಿದ್ರು ಸರಿ, ಬೆಳಿಗ್ಗೆ ಬಂದು ವಿದ್ಯಾರ್ಥಿಗಳ ಸಹಕಾರ ಅವ್ರ ಸಹಕಾರ ತಗೊಂಡು ಯಾರು ಬರಲಿಲ್ಲ ನಾನು ಬರಲ್ಲ ಅಂತ ಕಾಯ್ತಿರ್ಲಿಲ್ಲ. ಎಲ್ಲ ಲಾಂಗ್ ರನ್ಗಳನ್ನ ಸಾಕಷ್ಟು 5000 ರೋಡ್ ಎಲ್ಲ ಕ್ರಾಸ್ ಕಂಟ್ರಿಗಳನ್ನ ಬೆಳಿಗ್ಗೆ 6 ಗಂಟೆಗೆ ಬಂದು ನಾವು ಬರೋಸರಿ ಹೆಚ್ಚು ಕಡಿಮೆ ಒಂದು ಈವೆಂಟ್ಸೇ ಮುಗಿದೋಗ್ತಿತ್ತು. ಅಷ್ಟು ಶ್ರದ್ಧೆ ಎಲ್ಲರಿಗೂ ಬರಲ್ಲ. ನಾವು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ, ಮಾಡಿಲ್ಲ ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ತುಂಬ ಆಸಕ್ತಿ ಉಳ್ಳುವಂಥ ಅಸನ್ಮುಖಿಗಳಾಗಿ ಯಾವುದೇ ಕೆಲಸ ಆಗಲಿ ಆ ಮುಂದೆ ಬೋರ್ಡ್ ಬರೆಯೋದ್ರಲ್ಲೂ ಅಷ್ಟೇ ವಿಳಂಬ ಮಾಡಿದ್ರೆ ನಾವು ಸರ್ ಹಿಂಗಾದ್ರೆ ಆಗಲ್ಲ ತಾನೇ ಬಂದು ಬರ್ಸಾಕ, ನಾವು ಇನ್ನೊಂದು ದಿನ ಪೇಂಟಿಂಗ್ ಎಲ್ಲ ಬರ್ಸೋಣ ವಿಳಂಬ ಮಾಡೋದು. ಇಲ್ಲ ಸರ್ ನಾಳೆ ಮಾಡಿಸ್ಬಿಡ್ತೀವಿ ಅಂತ ಹೋಗಿ ಸ್ನೇಹಿತರ ಜೊತೆ ತಗೊಂಡೋಗಿ ಮಾಡೋಂಥ ಗುಣ ಇರುವಂಥ ತುಂಬ ವ್ಯಕ್ತಿತ್ವ, ಜೊತೆಗೆ ದೈಹಿಕ ಶಿಕ್ಷಣ ತುಂಬ ಆಸಕ್ತಿ ಉಳ್ಳುವಂಥ ಜೊತೆಗೆ ನಾನು ಇತ್ತೀಚಿನ ದಿನಗಳಲ್ಲಿ ಮನೆಗೆ ಹೋಗಿರಲಿಲ್ಲ. ಆ ಮನೆಗೆ ಹೋದಾಗ ಒಂದು ವಿಶೇಷ ಆಯಿತು. ಅವರ ಮಕ್ಕಳಿಗೆ ಟೇಬಲ್ ಟೆನ್ನಿಸ್ ಹೇಳ್ಕೊಡೋಕ್ಕೆ ಒಂದು ಟೇಬಲ್ ಟೆನ್ನಿಸ್ ಮಾಡಿ ಆ ಮನೆಯಲ್ಲೇ ಅದೊಂದು ಕುಟೀರ ಮಾಡಿ ಅವರೇ ಒಂದು ಹೇಳ್ಕೊಡೋಷ್ಟು ಒಂದು ಶ್ರದ್ಧೆ ಹಾಗೂ ಇತರ ಮಕ್ಕಳಿಗೂ ಸಹ ಹೇಳ್ಕೊಡ್ತೀನಿ ಸರ್, ನಾನು ಇದರಲ್ಲಿ ನನ್ನ ಸ್ವಾರ್ಥ ಇಲ್ಲ ಅನ್ನೋ ಮನೋಭಾವನೆ ಅತಿಶಯ ಅಲ್ಲ, ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಅವರ ಚಿಕ್ಕದಿನಲ್ಲಿ ಹಾಗೆ ನನ್ನ ಜೊತೆ ಅನೇಕ ಬಾರಿ ಟೇಬಲ್ ಟೆನ್ನಿಸ್ ರಾಜ್ಯ ಮಟ್ಟಕ್ಕೆ ಜೊತೆ ಬಂದಿದ್ದಾರೆ. ಸರ್ ರನ್ನರ್ಸ್ ಆಗಿದೆ, ಕರ್ಕೊಂಡು ಹೋಗ್ತೀರಾ, ನಿಮ್ಮ ಮಕ್ಕಳು ಚೆನ್ನಾಗಿ ಇಲ್ಲ, ನಿಮ್ಮ ಮಕ್ಕಳು ಬರಬೇಕು, ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಸೋಲೋದು ಖಚಿತ, ನಿಮ್ಮ ಮಕ್ಕಳು ನೋಡಿ ಕಲಿಯೋದಿದೆ, ನಿಮ್ಮ ಮಕ್ಕಳಲ್ಲಿ ಬೆಳವಣಿಗೆ ಇದೆ, ಬನ್ನಿ ಅಂತ ಜೊತೆಗಳು ಕರ್ಕೊಂಡೋಗಿ ಜೊತೆಲಿ ಇತ್ತೀಚೆಗೆ ಕೊನೆಯ ಒಂದು 4-5 ದಿನಗಳಲ್ಲೂ ಸಹ ಫೋನ್ ಮಾಡಿ ಕೇಳಿದೆ ಹೇಗೆ ವಿಚಾರ ಅಂತ. ಅವರ ಆರೋಗ್ಯ ವಿಚಾರಗಳನ್ನ ಸಂಪೂರ್ಣವಾಗಿ ನಮ್ಮ ಅಶೋಕ್, ರಮೇಶ್, ಶಿವಕುಮಾರ್, ಮಾಧು ಎಲ್ಲವೂ ಆರೋಗ್ಯ ಕಂಪ್ಲೀಷಲ್ಲಿ ಇರ್ತಾ ಇತ್ತು. ಅವರು ಮಂಡ್ಯ ಜಿಲ್ಲಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ, ಸಾಂಜಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ, BGS ಆಗಿದ್ದಾಗ ಎಲ್ಲವನ್ನು ನಾನು ತಿಳ್ಕೊತಾ ಇದ್ದೆ. ಎಲ್ಲೋ ಬರೋದು ಮಾತು ತುಂಬ ಮೃದು ಬಿಡಿ, ಎಲ್ಲ ಏರು ಬರೀ ನಾನು ನೋಡಲೇ ಇಲ್ಲ ಅವ್ರನ್ನ ಅಂತ ಇದ್ದಂಥ ವ್ಯಕ್ತಿಗೆ ಅವರ ಭಾವಪೂರ್ಣ ಶ್ರದ್ಧಾಂಜಲಿನ ವ್ಯಕ್ತಪಡಿಸ್ತಾ ಇದ್ದೀನಿ. ಮನಸ್ಸಿಂದ ಬೇಜಾರಾಗುತ್ತೆ ಅದೇ ಇರ್ತೀನಿ. ಹಾಗೆ ವಿನ್ಸೆಂಟ್ ಸರ್ ಅವರ ಜೊತೆ 20 ವರ್ಷಗಳ ನಾನು ಸತತವಾಗಿ ಕೆಲಸ ಮಾಡಿದ್ದೀನಿ. ನಾನು 20 ವರ್ಷದ ಜೊತೆ ಕೆಲಸ ಮಾಡಿರೋ ಜೊತೆಗೆ ಅವ್ರ ಜೊತೆ ಎಷ್ಟು ಕ್ರೀಡಾಕ್ಷೇತ್ರದಲ್ಲಿ ಇದ್ದೋ ಅಷ್ಟು ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಅವರು ಆಗ ವಾಲಿಬಾಲ್ ತಂಡವನ್ನು ಚೆನ್ನಾಗಿ ತರ್ತೀನಿ ಮಂಡ್ಯ ನಗರ ಮಟ್ಟದಲ್ಲಿ. ಆಗ ನಾನು ಏನಪ್ಪ ಅಂದರೆ ಸ್ಪರ್ಧೆ ಅಂದರೆ ಸ್ಪೋರ್ಟ್ಗೆ ತೊಗೊಳ್ಬೇಕು ಬಂದಾದರೆ ಸ್ಪರ್ಧೆಯನ್ನು ನಡೆಯುವವರೆಗೂ ಆಟಗಾರರು ಹಾಗೂ ಕೆಲಸ ತರಬೇತಿದಾರರು ಕೊನೆ ಹಂತದವರೆಗೂ ಫಲಿತಾಂಶ ಕಾಯಲೇಬೇಕು ಅಂತ ಸಂದರ್ಭ ಎಷ್ಟು ಸಾರಿ ಇವರು ಎಂಗೇಜ್ ಆಗಿರೋದು ನಮ್ಗೆ ಗೊತ್ತಿರೋದು, ಅವರು ಕೆಲಸದ ಮೇಲೆ ಇರೋರು, ನಾನು ಇಲ್ಲಿ ನನ್ನ ತಂಡದಲ್ಲಿ ಇರಬೇಕು. ನಿಮ್ಮ ಮಾಸ್ಟರ್ ಬಂದಿಲ್ಲ, ನಿಮ್ಮ ಮಾಸ್ಟರ್ ಬಂದು ಕರ್ಕೊಂಡು ಮ್ಯಾಚ್ ಆಡ್ಸಲ್ಲ, ಮತ್ತೆ ಹೊಡ್ಬರೋರು ನೀನು ಆಡ್ತಾ ಇದ್ದೀನಿ ಈಗ ಬನ್ನಿ ನಾನು ಇರ್ತೀನಿ. ಈ ಒಂದು ಸೌಜನ್ಯ ಮನೋಭಾವನೆ ಹಾಗೂ ಇಡೀ ಜಿಲ್ಲೆಯಲ್ಲಿ ಯಾವುದೇ ಆಗಿರಲಿ ನಾವು ನಮ್ಮ ಕೆಲಸ ಮಾಡಿ ಬೇರೆ ಇನ್ನೊಂದು ಕೆಲಸ ಮಾಡಿದ್ರೆ ಸಾಕಪ್ಪ ಅನ್ನೋ ಮಟ್ಟದಲ್ಲಿತ್ತು. ಇವರು ಮೇಲ್ಕೋಟೆ ವೈರ್ಬೋಡಿ ನಡೀಲಿ, KRS ಬೃಂದಾವನ ಗಾರ್ಡನ್ ನಡೀಲಿ, ಶ್ರೀರಂಗಪಟ್ಟಣ ದಸರಾ ನಡೀಲಿ, ನಮ್ಮ ಶಿವಸಮುದ್ರ ಬ್ಲಫಲ್ಲಿ ಅಲ್ಲಿ ಜಲಪಾತೋತ್ಸವ ನಡೀಲಿ,
ಹೊರಟೋಗ್ತಾರೆ ಬಾರಗಟ್ಲೆ. ನಾವು ಹೇಳೋ ಸರ್ ಸಾಕಷ್ಟು ಕೊಡುಗೆ ಕೊಟ್ಟಿದ್ದೀರಾ, ನಿಮ್ಮ ದೇಹಕ್ಕೂ ವಿಶ್ರಾಂತಿ ಬೇಕು, ವಿಶ್ರಾಂತಿ ಪಡೀರಿ, ಕೆಲಸವೇ ಕಾರ್ಯೋನ್ಮುಖವಾಗಿರಬೇಕು, ದೇವರಿಗೆಲ್ಲ ಕೊಟ್ಟಿದ್ದಾನೆ. ಆದರೆ ನಾವು ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಅಂತ ಹೇಳ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಮ್ಮ ಜೊತೆ ಕೂತ್ಕೋತಿದ್ವಿ. ನಾವು ಸಣ್ಣಪ್ಪ, ನಾನಗೌಡ, ಉಮೇಶ್ ಪ್ರತಿನಿತ್ಯ ಕೂತ್ಕೊಳ್ಳೋದು, ಮಾತಾಡ್ತಾ ಇರೋದು. ಇತ್ತೀಚಿನ ಒಂದು 20 ದಿನದ ನಂತರ ಅವರು ಸಿಗಲಿಲ್ಲ. ಆಮೇಲೆ ಕಾಲ ಮುಗಿಸಾಯ್ತು, ಅಡ್ಮಿಟ್ ಆಗಿದ್ದಾರೆ. ಅವರ ಆರೋಗ್ಯದಲ್ಲಿ ಹಲವು ಏರುಪೇರುಗಳಾಯ್ತು. ಮನುಷ್ಯ ಕಳ್ಕೊಂಡ ಮೇಲೆ ಗೊತ್ತಾಗೋದು ಏನೋ ಅವ್ರ ಬೆಲೆ ಅಂತ. ಇದ್ದಾಗ ಜಗಳ ಆಡ್ತೀವಿ, ಇನ್ನೊಂದು ಮಾಡ್ತೀವಿ. ಆ ವ್ಯಕ್ತಿತ್ವ ಕಳ್ಕೊಂಡಾಗ ಅವ್ರೊಳಗಿರೋ ಒಳ್ಳೆ ಭಾವನೆಗಳು ನಮ್ಮ ಮುಂದೆ ಬರುತ್ತೆ. ನನಗೆ ಸಾಕ್ಷಿ. ಈ ಜನದಲ್ಲಿ ಅವರಿಬ್ಬರು ದೇವರು ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂಥ ಧೈರ್ಯವನ್ನು ಕೊಡಲಿ ಅಂತ ಹೇಳಿ ಅವರಿಗೆ ನನ್ನ ನಮನ ಹಾಗೂ ನನ್ನ ಎಲ್ಲ ನೆಚ್ಚಿನ ವೃತ್ತಿ ಬಾಂಧವರೇ, ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಈ ಇಬ್ಬರು ವ್ಯಕ್ತಿಗಳು ನನ್ನ ಒಂದು ಮಂಡ್ಯ ದಕ್ಷಿಣ ವಲಯದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವವರು, ಅವರನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ನನಗೆ ದುಃಖ ಆಗ್ತದೆ. ಹಿರಿಯರಾದ ವಿನ್ಸೆಂಟ್ ಸರ್ ಅವರು ಸುಮಾರು 78 ವರ್ಷಗಳ ಅವಧಿಯಲ್ಲಿ ಅವರ ಅನಾರೋಗ್ಯದಿಂದ ಅವರು ಮರಣ ಹೊಂದಿದ್ದಾರೆ. ಸಾಲಕ್ಕೆ ಅವರು ಸೇವಾದಳದಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಸಹ ಸೇವಾದಳದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ. ಮತ್ತೆ ಇತರೆ ಅವರು ಶಿಸ್ತಿನ ಸಿಪಾಯಿಯಾಗಿ ಎಲ್ಲ ಕಾರ್ಯಚಟುವಟಿಕೆಯನ್ನು ಮಾಡಿಕೊಂಡು ಕಾರ್ಮಲ್ ಕಾನ್ವೆಂಟ್ನಲ್ಲಿ ಸುಮಾರು ಒಂದು 3,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಎಲ್ಲ ವಿದ್ಯಾರ್ಥಿಗಳಿಗೂ ಮಾರ್ಗದರ್ಶನವನ್ನು ನೀಡಿ ಇವತ್ತು ಅವರು ನಮ್ಮಿಂದ ಆಗಲಿದ್ದಾರೆ. ಆ ವ್ಯಕ್ತಿಗೆ ಭಗವಂತ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವರ ಕುಟುಂಬದವರೆಗೆ ಭಗವಂತ ಆ ಒಂದು ಕಳ್ಕೊಂಡ ಇದನ್ನ ಶಕ್ತಿಯನ್ನ ಅವರಿಗೆ ತುಂಬಲಿ, ಅವರಿಗೆ ಧೈರ್ಯವನ್ನ ಕೊಡಲಿ. ಅವರ ಏನು ಅವರ ಮಾರ್ಗದರ್ಶನವನ್ನು ಹಾಕೊಟ್ಟಿದ್ದಾರೆ ಆ ಒಂದು ಮಾರ್ಗದರ್ಶನದಲ್ಲಿ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಮತ್ತೊಬ್ಬರು ಪುರುಷೋತ್ತಮ್ ಅವರು ಚಿಕ್ಕಮಂಡ್ಯದಲ್ಲಿ ಸೇವೆಯನ್ನ ಸಲ್ಲಿಸಿ ನಾನು ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಈಗಿನ ಬಂದು 15ನೇ ತಾರೀಕು ಮಾತ್ರ ತಿಂಗಳಲ್ಲಿ ಅವರ ಅನಾರೋಗ್ಯ ಕಾರಣದಿಂದ ನಾನು ಭೇಟಿ ಮಾಡ್ಲಿಕ್ಕೆ ಆಗಿಲ್ಲ. ಆದರೆ ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ಅಷ್ಟು 17 ವರ್ಷಗಳ ಕಾಲದಲ್ಲಿ ಅವರು ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದರಲ್ಲೂ ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನಗರದಲ್ಲಿ ಇಲ್ಲದೇ ಇರೋ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು ನೆಟ್ಬಾಲ್ ಆಗ್ಬೋದು, ಟೇಬಲ್ ಟೆನ್ನಿಸ್ ಆಗ್ಬೋದು, ಮತ್ತೆ ಟೆನ್ನಿಸ್, ಮತ್ತೆ ಶಟಲ್ ಕಾಕ್, ಅದರದ್ದು ಸಹ ಶಟಲ್ ಬ್ಯಾಡ್ಮಿಂಟನ್, ಅದಕ್ಕೂ ಸಹ ತುಂಬಾ ಎಲ್ಲ ಚಟುವಟಿಕೆನಲ್ಲೂ ಅವರು ಇದ್ದು ಆ ಮಕ್ಕಳಿಗೆ ಉತ್ತೇಜನವನ್ನ ತುಂಬಿ ಕ್ರೀಡಾ ಪ್ರತಿಭೆಯನ್ನ ಬೆಳಲಿಕ್ಕೆ ಮಂಡ್ಯದಲ್ಲಿ ತಮ್ಮ ಕ್ರೀಡೆಯ ಪತಾಕೆಯನ್ನ ತಮ್ಮ ಮಕ್ಕಳು ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ನಾನು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಬಯಸ್ತಾ ಅವರ ಕುಟುಂಬದ ವರ್ಗದವರಿಗೆ ಆ ಒಂದು ಧೈರ್ಯವನ್ನು ಕೊಟ್ಟು ಅವರು ಮುಂದಿನ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹ ನಾನು ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಸರ್. ಮಧುಸೂದನ್ ಅವರು. ಆತ್ಮೀಯ ಗುರು ಹಿರಿಯರೇ, ಇಬ್ಬರು ವ್ಯಕ್ತಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ. ವಿನ್ಸೆಂಟ್ ಸರು ನನಗೆ ಒಂದು ರೀತಿ ಗುರುಗಳು. ನಾನು ಕಾರ್ಮಲ್ ಕಾನ್ವೆಂಟ್ ಪ್ರಾಡಕ್ಟ್ 91ರಿಂದ 97ರವರೆಗೂ ನಾನು ಕಾರ್ಮಲ್ ಕಾನ್ವೆಂಟ್ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡಿದೆ. ಕಂಚಿನ ಕಂಠದ ಎಲ್ಲಿದ್ರು, ಯಾವ ಮೂಲೆಯಲ್ಲಿದ್ರು ಅವರ ಒಂದು ಧ್ವನಿ ಮೈಕ್ ಇರಲೇಬೇಕು ಅಂತೇನಿರಲಿಲ್ಲ. ಅವ್ರ ಧ್ವನಿಗೆ ಮೈಕ್ ಇರಲೇಬೇಕು ಅಂತೇನಿರಲಿಲ್ಲ. ಯಾವ ಮೂಲೆಯಲ್ಲಿದ್ರು ಭಾಳ ತುಂಬ ಪೀಸ್ಫುಲ್ ಆಗಿತ್ತು ಶಾಲೆ. ಯಾವುದು ಒಂದು ಮೂಲೆಯಲ್ಲಿದ್ದು ಅವರ ಒಂದು ಆವಾಜ್ ಆಗ್ತಿದ್ರೆ ನಾವೆಲ್ಲ ಆಟ ಆಗ್ತಿದ್ವಿ. ಪ್ರಾಥಮಿಕ ಶಾಲೆಗೆ ತಗೊಳ್ತಿರ್ಲಿಲ್ಲ. ಹೈಸ್ಕೂಲಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ನನ್ನ ಗುರುಗಳು ಉಮೇಶ್ ಸರ್, ಪ್ರಕಾಶ್ ಸರ್ ಇದ್ರು. ಆದರೆ ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ತಿದ್ರು. ಅವರು ಯಾವ ಮೂಲೆಯಲ್ಲಿದ್ರು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ರು. ಮತ್ತೆ ಅವ್ರ ಬಗ್ಗೆ ಎಷ್ಟು ಮಾತಾಡ್ತಾರೆ ಸಾಕು. ತುಂಬ ಒಳ್ಳೆಯ ವ್ಯಕ್ತಿತ್ವ. ನೋಡಿ, ಯಾರ ಹತ್ರನೂ ಅವರು ಕೆಟ್ಟ ಥರ ನೋಡ್ತಾ ಇದ್ರು. ಇನ್ನೊಂದು ಪುರುಷೋತ್ತಮ್ ಸರ್ ಬಗ್ಗೆ ಏನು ಗೊತ್ತಿಲ್ಲ. ಅದು ಏನು ಅಟ್ಯಾಚ್ಮೆಂಟು, ಅದೇನು ಸೆಳೆತೋ ನನಗೂ ಗೊತ್ತಿಲ್ಲ. ಕಳೆದ 4 ತಿಂಗಳಿಂದ 4-5 ತಿಂಗಳು ಅಂತ ಅನ್ಕೋತೀನಿ, ಅತಿ ಹೆಚ್ಚು ಸಮಯ ಅವ್ರ ಜೊತೆ ಕಳೆದಿದ್ದೀನಿ.
ಹಾಗಾಗಿ ಶಿವಕುಮಾರ್ ಸರ್ ಅಲ್ಲಿಂದ ಹೇಳ್ಬೇಕಾದ್ರೆ ನನಗೆ ಅಲ್ಲೇ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ನನಗೆ ಗೊತ್ತು, ನಾನು ಅವ್ರ ಶಿಷ್ಯನೂ ಅಲ್ಲ, ನಾನು ಅವ್ರ ಕ್ಲಾಸ್ಮೇಟ್ ಅಲ್ಲ, ಅವ್ರ ಜೊತೆ ಬೆಳೆದವನಲ್ಲ, ಓದೋನಲ್ಲ. ಕಳೆದ 4-5 ತಿಂಗಳಿಂದ ಒಂದು ನನ್ನ ಸೌಭಾಗ್ಯ ತುಂಬ ಹತ್ತಿರದಿಂದ ಕಳಬೇಕು. ಶಿವಲಿಂಗಪ್ಪರ್ ಆಗ್ಬೋದು, ಅಶೋಕಣ್ಣ ಆಗ್ಬೋದು, ನಾನು, ನಮ್ಮ ಕೆರಗೋಡು ಶಿವು, ಪವನ ತುಂಬ ಹತ್ತಿರದಿಂದ ಕಳಬೇಕು. ನಾನಂತೂ ಅದು ಯಾಕೆ ಅಷ್ಟ ಗೊತ್ತಿಲ್ಲ. ಅವರು ನನ್ನ ಸುಧಾರಣೆ ಆಗ್ಬೋದು, ಎಲ್ಲ ಭಾಳ ಹತ್ತಿರದಿಂದ ಕಳ್ವಿ ನಾವು ಇಷ್ಟು ಜನ. ನಾನಂತೂ ಪ್ರತಿ ಒಂದು ವಾರದಲ್ಲಿ 2 ದಿನ 3 ದಿನ ಅವ್ರಿಗೆ ಫೋನ್ ಮಾಡ್ತಿದ್ದೆ. ಫೋನ್ ಮಾಡಿದ್ರೆ ಅವ್ರ ವಾಯ್ಸ್ ತರಳ್ತಾ ಇರೋದು. ನಾನು ಈ ಕಡೆಯಿಂದ ಹಾಯ್ ಬಾಸ್, ವಾಟ್ ಬಾಸ್, ಏನ್ ಬಾಸ್ ಸಮಾಚಾರ ಅಂತ ಮಾತಾಡ್ಬೇಕು. ಅವರು ಮಾತಾಡ್ತಾ ಖುಷಿಯಾಗಿ ಶುರು ಮಾಡಿ ಕೊನೆಯಲ್ಲಿ ಎಂಡ್ ಆಗಷ್ಟೊತ್ತಿಗೆ ಅಳ್ತಾನೆ ಫೋನ್ ಇಡೋರು. ಬಟ್ ಅವ್ರ ಸಾವಿನ ತನಕ ತಗೊಂಡು ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸಾವಿನ ತನಕ ಅವ್ರು ತಗೊಂಡು ಹೋಗ್ತಾರೆ ಅಂತ. ಒಂದು ಸ್ನೇಹಿತರೆ, ಅವ್ರು ಮಾಡಿದ ತಪ್ಪನ್ನ ನಾವ್ಯಾರು ಮಾಡಬಾರ್ದು. ಅವ್ರು ಮಾಡಿದ ತಪ್ಪನ್ನ ನಾವ್ಯಾರು ಮಾಡಬಾರ್ದು. ರೋಗ ಯಾವತ್ತು ರಟ್ಟಾಗಿರ್ಬೇಕಂದ್ರೆ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ. ದಯವಿಟ್ಟು ನಮ್ಗೆ ನಿಮಗೆಲ್ಲ ಒಂದು ಮಾರ್ಗೋಪಾಯ. ನಮ್ಮ ಕಾಯಿಲೆಗಳು ಯಾವತ್ತೂ ರಟ್ಟಾಗಿರೋದು, ಗುಟ್ಟಾಗಿರೋದು. ತುಂಬಾ ಅವರ ಆತ್ಮೀಯ ಸ್ನೇಹಿತರು ಅಂತಂದ್ರೆ ಲೋಕೇಶ್ ಸರ್, ಯಾವಾಗಲೂ ಹೋಗ್ತಾ ಬರ್ತಾ ಅವರು ರಾಜು ಸರ್ ಆಗ್ಬೋದು, ಅವ್ರಿಗೂ ಕೂಡ ನಮಗಿಂತ ಮುಂಚೆ ಗೊತ್ತಾಗಿಲ್ಲ ಅವ್ರಿಗೊಂದು ಸಮಸ್ಯೆ ಇದೆ ಅಂತ. ಬಹುಶಃ ನನಗೆ ಅಶೋಕಣ್ಣಂಗೆ ಒಂದು ಶಿವಲಿಂಗಪ್ಪ ಸರ್ಗೆ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಅವ್ರ ಮನೆಯವ್ರು ಬಿಟ್ಟರೆ ಗೊತ್ತಾಗಿದೆ ನಮಗೆ ಅವ್ರಿಗೊಂದು ಸಮಸ್ಯೆ, ಗಾಢವಾದ ಸಮಸ್ಯೆ ಇದೆ, ಅವ್ರಿಗೊಂದು ಸಫರ್ ಪಡ್ತಾವ್ರೆ, ಅವ್ರಿಗೊಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಆದ್ರೆ ಆ ಯಪ್ಪ ಸ್ಪಂದಿಸ್ತಾ ಇಲ್ಲ, ದೇಹ ಸ್ಪಂದಿಸ್ತಾ ಇಲ್ಲ, ಮನಸ್ಸೇ ಸ್ಪಂದಿಸ್ತಾ ಇಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಮನಸ್ಸು ಒಳಗಡೆ ಏನ್ ಇಟ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಒಂದು ವರ್ಷದಿಂದ ಈಚೆಗೆ ಅವರ ಕೆಲವೊಂದು ಸೈಟಿನ ಸಮಸ್ಯೆಗಳಾಯ್ತು, ಅವರ ಜೊತೆ ನಿಂತಿದ್ವಿ, ಅವ್ರ ಮನೇಲಿ ಏನೇನು ಅವ್ರ ಜೊತೆ ನಿಂತಿದ್ವಿ, ಓಡಾಡ್ತಿದ್ವಿ, ಬರ್ತಿದ್ವಿ. ಒಂದು 4 ಅಷ್ಟೆಲ್ಲ ಚೆನ್ನಾಗಿದ್ರು ಜನರಲ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರೆ 3-4 ದಿನ ಆಗಿದೆ. ನಮ್ಗೆ ವಿಚಾರಣೆ ಗೊತ್ತಾಗಿದ್ದು ಕೇವಲ ಜ್ವರ ಅಂತ. ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದು ಜ್ವರ ಅಂತ. ಕೋವಿಡ್ ವೀಕ್ ಮೂಮೆಂಟ್ ಯಾರು ಹೊರಗಡೆ ಸೇರಿಸ್ತಾ ಇಲ್ಲ, ಜ್ವರ ಅಂತ ಅಡ್ಮಿಟ್ ಮಾಡಿದೀವಿ, ಎಲ್ಲ ಮುಗಿಸ್ ಬಂದಿದ್ದೀವಿ. ಅವ್ರ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇಲ್ಲ ಅಂದಾಗ ನಮ್ಗೆ ಗೊತ್ತಾಗಿದೆ ಅವ್ರಿಗೆ ಬೇರೆ ಸಮಸ್ಯೆ ಇದೆ. ನಾವೆಲ್ಲ ನೆನೆ ಹೇಳಿದ್ರೆ 4-5 ಜನ ರಾತ್ರಿ ಮಿಡ್ನೈಟ್ ನಾವು ಆ ಕಡೆ ಬಂದಾಗ ರಾತ್ರಿ 2 ಗಂಟೆ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮುಗಿಸಿ ಅವ್ರಿಗೆ ಏನು ಬೇಕು ಎಲ್ಲ ಸೌಕರ್ಯಗಳನ್ನು ನೋಡಿ ರಾತ್ರಿ ವಾಪಸ್ ಬಂದಾಗ ನಾವು ರಾತ್ರಿ 2 ಗಂಟೆ ಮಂಡ್ಯ ತಂದಾಗ ಅವತ್ತು ಕೂಡ ನಮ್ಗೆ ಗೊತ್ತಿಲ್ಲ. ಅದಾದ 4-5 ದಿನಕ್ಕೆ ಕ್ಲೈಮ್ ಆಗ್ತಾ ಇಲ್ಲ ಇನ್ಶೂರೆನ್ಸ್ ಅಂತ. ಯಾಕೆ ಕ್ಲೈಮ್ ಆಗ್ತಾ ಇಲ್ಲ ಅಂತಂದಾಗ ವಿಚಾರಿಸಿದಾಗ ಅವಾಗ ಒಂದೊಂದಾಗಿ ಆಚೆ ಬಂದು ಸೌಭಾಗ್ಯವೋ ದೌರ್ಭಾಗ್ಯವೋ ನನಗಂತೂ ಗೊತ್ತಿಲ್ಲ. ಒಂದು 4-5 ತಿಂಗಳಿಂದ ಅವ್ರ ಜೊತೆ ಒಡನಾಟ ಇರೋಂಥ ಒಂದು ಅವಕಾಶ ನನಗೆ ಸಿಕ್ತು. ಅದು ನಾನು ಧನ್ಯ, ನಾನು ಧನ್ಯ ಅಂತ ಹೇಳ್ತೀನಿ. ಕೇವಲ ಒಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಆಗಿದ್ರೆ ನೀವು ಯಾರು ಇವತ್ತಿಗೆ ಸೇರ್ತಿಲ್ಲ. ಇಷ್ಟು ಅವರು ಅತ್ಯುತ್ತಮ ಸಹೃದಯಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದರು. ಕೇವಲ ಸಂಪನ್ಮೂಲ ವ್ಯಕ್ತಿಯಾಗಿದ್ರೆ ನೀವು ಯಾರು ಇವತ್ತಿಗೆ ಸೇರ್ತಾ ಇರಲಿಲ್ಲ. ಬಹಳಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಆದರೆ ಅಜಾತ ಶತ್ರು ಆಗಿಲ್ಲ, ಹಂಗಾಗಿ ನೀವೆಲ್ಲ ಸೇರಿದ್ವಿ. ಅವರು ಕೇವಲ ಯಾವುದೋ ಒಂದಷ್ಟು ಪುಸ್ತಕಗಳು ಬರೆದಿದ್ದಾರೆ ಅಂತ ನೀವು ಯಾರು ಸೇರಿಲ್ಲ. ಆ ಪುಸ್ತಕದಲ್ಲಿರುವಂಥ ವಿಚಾರನ ನಿಮಗೆ ನಿಷ್ಕಲ್ಮಶವಾಗಿ ಬೇಕಾದ ಸಮಯದಲ್ಲಿ ಧಾರೆ ಎರೆದಿದ್ದಾರೆ. ಅದಕ್ಕೆ ನೀವು ಸೇರಿದ್ವಿ. ಇನ್ನೆಷ್ಟು ಪದಗಳಿಂದ ಅವ್ರನ್ನ ವರ್ಣಿಸಿದ್ರು. ಶಿವಕಾಂತ್ ಬಹಳ ಚೆನ್ನಾಗಿ ಸಾಲುಗಳನ್ನ ಬರೆದಿದ್ರು. ಅವರಂತ ಶಿಷ್ಯನ ಪಡೆದಂತ ಅವರು ಧನ್ಯ, ಅಂತ ಗುರುಗಳನ್ನ ಪಡೆದಂತ ಅವರು ಧನ್ಯ. ಅವ್ರ ಜೊತೆಗೆ ಅಂಕಣದ ಒಳಗು ಅಂಕಣದ ಹೊರಗು ಅವ್ರ ಜೊತೆಗೆ ಒಂದಷ್ಟು ಸಮಯ ಕಳೆದಿದ್ದೀವಿ. ನೀವೆಲ್ಲರೂ ಧನ್ಯ.